ಆಕಾಶವಾಣಿ ಹೊಸಪೇಟೆ. ಕಾರ್ಯಕ್ರಮ ಮಾತುಕತೆ. ಹಿರಿಯರ ಕ್ರೀಡಾಕೂಟಗಳಲ್ಲಿ 24 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿರುವ ಹೂವಿನ ಹಡಗಲಿಯ ನಿವೃತ್ತ ದೈಹಿಕ ಶಿಕ್ಷಣ ಉಪನ್ಯಾಸಕರಾದ ಶ್ರೀ ಮಾಗಳಿ ಗಂಗಪ್ಪ ಅವರೊಡನೆ ಆತ್ಮೀಯ ಮಾತುಕತೆ. ಕೆಳಗರೆ ನಮಸ್ಕಾರ. ಇಂದಿನ ಮಾತುಕತೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇಂದು ನಮ್ಮ ಮಾತುಕತೆಯಲ್ಲಿ ಇರುವಂತಹ ವಿಶೇಷ ವ್ಯಕ್ತಿ ನಿವೃತ್ತ ದೈಹಿಕ ಶಿಕ್ಷಣ ಪ್ರಾಧ್ಯಾಪಕರು ಹಾಗೂ ಇತ್ತೀಚೆಗೆ ತಾನೇ ಭಾರತ ಥೈಲ್ಯಾಂಡ್ ಗ್ಲೋಬಲ್ ಯೋಗ ಫೆಸ್ಟಿವಲ್ 2026ರಲ್ಲಿ ಭಾಗವಹಿಸಿರ್ತಕ್ಕಂತಹ ಹೂವಿನ ಹಡಗಲಿಯ ನಿವಾಸಿ ಶ್ರೀಯುತ ಮಾಗಳ ಗಂಗಪ್ಪ ಅವರು. ಇದಷ್ಟೇ ಅಲ್ಲದೆ ಮಾಗಳ ಗಂಗಪ್ಪ ಅವರು ತಮ್ಮ ನಿವೃತ್ತಿಯ ಜೀವನದಲ್ಲಿ ಹಿರಿಯ ನಾಗರಿಕರ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಅದರಲ್ಲೂ ರಾಷ್ಟ್ರ ಮಟ್ಟದಲ್ಲಿ 24 ಹೆಚ್ಚು ಪ್ರಶಸ್ತಿಗಳನ್ನು ತಂದು ನಮ್ಮ ಜಿಲ್ಲೆಗೆ ವಿಶೇಷವಾದ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ಸರ್, ನಿಮ್ಮ ಈ ಯೋಗ ಮತ್ತು ಈ ಥೈಲ್ಯಾಂಡ್ ಪ್ರವಾಸದಕ್ಕಿಂತ ಮುಂಚೆ ನಮಗೆ ನಿಮ್ಮ ವ್ಯಕ್ತಿತ್ವದ ಒಂದಷ್ಟು ಹಿನ್ನೆಲೆ ಹೇಳಿ ಸರ್. ನಿಮ್ಮ ಮೂಲ ಯಾವ ಊರು, ನಿಮ್ಮ ಬಾಲ್ಯದ ದಿನಗಳು, ಎಲ್ಲಿ ಹುಟ್ಟಿ ಬೆಳೆದ್ರಿ, ನಿಮ್ಮ ತಂದೆ ತಾಯಿಗಳ ಒಂದು ಪರಿಚಯ. ಸರ್, ನಮ್ಮದು ಮೂಲ ಹೂವಿನ ಹಡಗಲಿ ತಾಲೂಕು ಸೋವೇನಹಳ್ಳಿ ಗ್ರಾಮ. ನಾವು ಸೋವೇನಹಳ್ಳಿ ಗ್ರಾಮದಲ್ಲಿ ಹುಟ್ಟಿದರೂ ಕೂಡ ನನ್ನ ಶಿಕ್ಷಣ ಪ್ರಾರಂಭ ಆಗಿದ್ದು ಮುಂಡ್ರಿಗಿ ತಾಲೂಕು ಗದಗ ಜಿಲ್ಲೆಯ ಹೆಸರೂರು ಅಂತಕ್ಕಂಥ ಒಂದು ಊರಲ್ಲಿ ನಮ್ಮ ಶಿಕ್ಷಣ ಪ್ರಾರಂಭ ಆಯಿತು. ಅಲ್ಲಿ ನಮ್ಮ ಅತ್ತೆಯರ ಮನೆ ಇರೋದರಿಂದ ನಾವು ಅಲ್ಲೇ, ನಮ್ಮೂರಲ್ಲಿ ಶಿಕ್ಷಣ ಅಷ್ಟು ಚೆನ್ನಾಗಿಲ್ಲದೆ ಇರೋದರಿಂದ ಹೆಸರೂರಲ್ಲಿ ಸ್ಕೂಲ್ ಚೆನ್ನಾಗಿತ್ತು. ಹಾಗಾಗಿ ನಾವು ಅಲ್ಲೇ ನಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪ್ರಾರಂಭಿಸಿದ್ವಿ. 4ನೇ ತರಗತಿ ಮಟ್ಟ ಹೆಸರೂರಲ್ಲಿ ನಾವು ಅಭ್ಯಾಸವನ್ನು ಮಾಡಿ 5ನೇ ತರಗತಿಯಿಂದ ರೋಣ ತಾಲೂಕು ಬೆಳವಣಿಗೆ ಅಂತಕ್ಕಂಥ ಗ್ರಾಮದಲ್ಲಿ ನಾವು ನಮ್ಮ ವ್ಯಾಸಂಗವನ್ನು ಮುಂದುವರಿಸಿದ್ವಿ. ಅಪ್ ಟು 10ನೇ ತರಗತಿ ಮಟ್ಟ ನಾವು ಅದೇ ರೋಣ ತಾಲೂಕು ಬೆಳವಣಿಗೆಯಲ್ಲೇ ನಮ್ಮ ವ್ಯಾಸಂಗವನ್ನು ಮಾಡಿದ್ವಿ. ಅದಾದ ನಂತರ ಕಾಲೇಜು ಶಿಕ್ಷಣ ಎಲ್ಲ ಕಾಲೇಜು PU ಕಾಲೇಜನ್ನು ಹರಪನಹಳ್ಳಿ ಉಜ್ನಿ ಕಾಲೇಜಿನಲ್ಲಿ PU ಕಾಲೇಜನ್ನು ಮಾಡಿದ್ವಿ ನಾವು. ಅದಾದ ನಂತರ ಡಿಗ್ರಿಯನ್ನು ಮುಂಡ್ರಿಗಿ KR ಬಲ್ಲೇದ್ ಕಾಲೇಜ್ ಮುಂಡ್ರಿಗಿ ಅಂತಕ್ಕಂಥದ್ದು, ಅದು ಮುಂಡ್ರಿಗಿ ತಾಲೂಕಾ ಪ್ಲೇಸು, ಅಲ್ಲಿ ನಾವು ಡಿಗ್ರಿಯನ್ನು ಮಾಡಿದ್ವಿ. ಅದಾದ ನಂತರ ನನ್ನ MA ಸೋಷಿಯಾಲಜಿ ಮಾಡಿದೆ ನಾನು. ನನ್ನ ಸ್ಪೋರ್ಟ್ಸ್ ಕೋಟಾದಲ್ಲೇ ನನಗೆ MA ಸೋಷಿಯಾಲಜಿ ಸೀಟ್ ಸಿಕ್ಕಿತ್ತು. ಅಂದರೆ ನೀವು ವಿದ್ಯಾರ್ಥಿ ಆಗಿರಬೇಕಾದ್ರೇ ಈ ಕ್ರೀಡೆಯ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ರಿ? ಹೌದು ಸರ್. ನಾನು 5ನೇ ಕ್ಲಾಸ್ನಲ್ಲಿದ್ದಾಗಲೇ ನಾನು ಲಾಂಗ್ ಜಂಪ್ನಲ್ಲಿ ಮತ್ತು 100 ಮೀಟ್ರ್ ಓಟ್ನಲ್ಲಿ ನಾನು ಫಸ್ಟ್ ಪ್ರೈಸ್ ಮಾಡಿದ್ದೆ ನಾನು. ಅದಾದ ನಂತರ 8ನೇ ಕ್ಲಾಸ್ನಲ್ಲಿದ್ದಾಗ ನಾನು 3000 ಮತ್ತು 1500 ಮೀಟ್ರ್ ಓಟ್ರಲ್ಲಿ ನಾನು ರೋಣ ತಾಲೂಕಿನಲ್ಲಿ ಫಸ್ಟ್ ಪ್ರೈಸ್ ಮಾಡಿ, ಧಾರವಾಡ ಜಿಲ್ಲೆಗೆ ಫಸ್ಟ್ ಪ್ರೈಸ್ ಮಾಡಿ ನಾನು ಸ್ಟೇಟಿಗೆ ನಾನು ಆಯ್ಕೆ ಆಗಿದ್ದೆ ನಾನು. ಆವಾಗಲಿನ ಅಂದರೆ ನಾವು ಪ್ರಾಥಮಿಕ ಹಂತದಿಂದ ನಾನು ಕ್ರೀಡೆಯಲ್ಲಿ ಆಸಕ್ತಿ ಇರ್ತಕ್ಕಂಥವನು ಮತ್ತು ಆ ದೈಹಿಕವಾಗಿರ್ತಕ್ಕಂಥ ಶಕ್ತಿನೂ ಕೂಡ ನನ್ನಲ್ಲಿದೆ. ಈಗ ನಿಮಗೆ ಈ ಕ್ರೀಡೆಯಲ್ಲಿ ಆ ಬಾಲ್ಯದಲ್ಲಿ ಅಂತ ಆಸಕ್ತಿ ಬೆಳಿಬೇಕು ಅಂದರೆ ಏನು ಪ್ರಮುಖ ಕಾರಣ ಸರ್? ಅದು ಫಿಸಿಕಲ್ ಫಿಟ್ನೆಸ್ ಮೂಲ ಕಾರಣ ಸರ್. ಮತ್ತು ನಮ್ಮ ಹಿರಿಯರನ್ನೆಲ್ಲ ನೋಡ್ತಿದ್ವಿ ನಾವು. ಈಗ ಮಾಧ್ಯಮಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಕಬಡ್ಡಿ ಆಡ್ತಕ್ಕಂಥದ್ದನ್ನು ನೋಡ್ತಿದ್ವಿ, ಬೇರೆ ಬೇರೆ ಖೋ ಖೋ ಆಟ ಆಡ್ತಕ್ಕಂಥದ್ದನ್ನು ನೋಡ್ತಿದ್ವಿ. ಮತ್ತು ಅವರನ್ನು ಕರ್ಕೊಂಬಂದು ಯಾರು ಗೆದ್ದವ್ರ ಮೆರವಣಿಗೆ ಮಾಡ್ತಕ್ಕಂಥದ್ದು ಊರೊಳಗಡೆಗೆ, ಅದನ್ನೆಲ್ಲ ನೋಡ್ತಿದ್ವಲ್ಲ ನಾವು. ಹಾಗಾಗಿ ನಾವು ಕೂಡ ಆ ರೀತಿ ಬೆಳಿಬೇಕು ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಮೂಡಿ ಬರ್ತಾಯಿದೆ, ಅವಾಗಲೇ ಮೂಡಿ ಬಂತು. ಹಾಗಾಗಿ ನಾವು ಹೈಸ್ಕೂಲಲ್ಲಿ ನಾವು ಒಂದು ಕ್ರೀಡೆಯಲ್ಲಿ ಒಂದು ಪ್ರಬುದ್ಧತೆಯನ್ನು ಸಾಧಿಸಿದ್ವಿ ನಾವು. ಸಮಾಜಶಾಸ್ತ್ರವನ್ನು ಓದಿದ್ರಿ, ಆದರೆ ಪುನಃ ನೀವು ದೈಹಿಕ ಶಿಕ್ಷಣದ ಕಡೆ ಹೊರಳಿದ್ರಿ, MPEd ಮಾಡಿದ್ರಿ. ಏನಕ್ಕೆ ಅದು ನಿಮ್ಗೆ MA ಸಮಾಜಶಾಸ್ತ್ರ ಮಾಡಿ ಅಲ್ಲೇ ಉದ್ಯೋಗವನ್ನು ಪಡಿಬೋದಾಗಿತ್ತು? MA ಸೋಷಿಯಾಲಜಿ ಮಾಡಿದಾಗ ನಮಗೇನಾಯಿತು ಅಂತಂದರೆ, ನಾನು ಮೊದಲಿಂದ ಈ ಕ್ರೀಡೆಯಲ್ಲಿ ಆಸಕ್ತಿ ಇರೋದ್ರಿಂದ ಉತ್ತರ ಕರ್ನಾಟಕದಲ್ಲಿ MPEd ಕೋರ್ಸ್ ಇರಲಿಲ್ಲ ಸರ್. ಅವಾಗ ಮೈಸೂರು ಮತ್ತು ಬೆಂಗಳೂರಲ್ಲಿ 2 ಯೂನಿವರ್ಸಿಟಿಯಲ್ಲಿ ಇತ್ತು. ಪ್ರಪ್ರಥಮವಾಗಿ 91ರಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ MPEd ಕೋರ್ಸ್ ಓಪನ್ ಆಯಿತು ಧಾರವಾಡದಲ್ಲಿ. ಹಾಗಾಗಿ ನಾವು MPEd ಮಾಡಿದರೆ ಇನ್ನು ನಾನು ಈ ಏನು ವೃತ್ತಿ ಜೀವನದಲ್ಲಿ ಜಾಸ್ತಿ ಸಾಧನೆ ಮಾಡ್ಬೋದು, ಹೆಸರು ಮಾಡ್ಬೋದು ಅಂತಕ್ಕಂಥದ್ದು ನನಗೆ ಆಸೆ ಮೂಡಿತು. ಆ ನಿಟ್ಟಿನೊಳಗಡೆ ಸಡನ್ನಾಗಿ ಮತ್ತೆ ನಾನು ಪ್ರಭುರಾಜೇಂದ್ರ ಕಾಲೇಜ್ ಗದಗ್ನಲ್ಲಿ BPEd ಅಡ್ಮಿಷನ್ ತೊಗೊಂಡು 1 ವರ್ಷದಲ್ಲಿ ಅದು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾನು MPEd ಕೋರ್ಸ್ಗೆ ನಾನು ಅಡ್ಮಿಷನ್ ತೊಗೊಂಡೆ. ಆ್ಯಕ್ಚುಲಿ MPEd ಕೋರ್ಸ್ಗೆ ಅಡ್ಮಿಷನ್ ತೊಗೋಬೇಕಾದಾಗ ನಾವು ಸುಮಾರು ಒಂದು ಫಸ್ಟ್ ಟೈಮ್ ಆಗಿರೋದು ಒಂದು 500 ಜನ ನಾವು ಕಾಂಪಿಟೇಟರ್ ಇದ್ವಿ ಎಕ್ಸಾಮ್ಗೆ. ಬರೀ 10 ಸೀಟು 10 ಸೀಟ್ ಒಳಗಡೆ ನಮ್ಮ ಒಂದು ಸೀಟನ್ನು ನನಗೆ ಅಲಾಟ್ಮೆಂಟ್ ಆಯಿತು.
ಹಾಗಾಗಿ MPEd ಮಾಡಿದೆ ನಾನು. ಅಂದರೆ ನಿಮ್ಮ ಈ ಕ್ರೀಡಾ ಸಾಧನೆ ಹಿನ್ನೆಲೆ ಇತ್ತಲ್ಲ 5ನೇ ತರಗತಿಯಿಂದ, ಹೌದು ಸರ್. ಅದು ನಿಮ್ಗೆ ಸಹಾಯಕ ಆಗಿದೆ. ಹೌದು, ಸೀಟ್ ದೊರೆಯುತ್ತದೆ. ಹೌದು. ನಂತರ ಉದ್ಯೋಗವನ್ನು ಪ್ರಾರಂಭ ಮಾಡಿದ್ರಿ. ಉದ್ಯೋಗ ಪ್ರಾರಂಭ ಮಾಡಿದ್ದು ಕೂಡ ಒಂದು ರೋಚಕ ಕತೆ ಸರ್. ಅದು ಎಲ್ಲಿ BPEd ಮಾಡಿದೆ ನಾನು ಗದಗ ಪ್ರಭುರಾಜಚಂದ್ರ ಕಾಲೇಜ್ನಲ್ಲಿ. ನಾನು MPEd ಕೋರ್ಸನ್ನು ಅಡ್ಮಿಷನ್ ತೊಗೊಂಡ ತಕ್ಷಣ ಅವ್ರು ನನಗೆ ಆವಾಗಲೇ ನೆಕ್ಸ್ಟ್ ನಮ್ಮ ಕಾಲೇಜಿಗೆ ನೀವು ಬರಬೇಕು ಅಂತೇಳಿ. ಸ್ಟೂಡೆಂಟ್ ಆಗಿದ್ದಾಗ, ಆ ಕಾಲೇಜ್ನಲ್ಲಿ ನಾನು ಸ್ಟೂಡೆಂಟ್ ಆಗಿದ್ದಾಗ ನನ್ನ ಚಟುವಟಿಕೆಯನ್ನು ಮತ್ತು ನಾವು ಮಾಡ್ತಕ್ಕಂಥ ಏನು ಡೆಮೋವನ್ನು ಮತ್ತು ಭಾಷಣವನ್ನು ಕೇಳ್ತಾ ಇರೋದ್ರಿಂದ ನಮ್ಮ ಕಾಲೇಜು ನಿಮ್ಮಂಥವ್ರು ಇದ್ರೆ ಇನ್ನೂ ಜಾಸ್ತಿ ಇದಾಗ್ತದೆ ಅಂಥೇಳಿ ಅವರು ನನಗೆ ಯಾವುದೂ ರೆಕಮೆಂಡ್ ಇಲ್ದೇ ನನ್ನ ಕೋರ್ಸ್ ಮುಗಿತಾ ಇದ್ದಂಗೆ ನನಗೆ ಅಲ್ಲಿ ಕರ್ಸ್ಕೊಂಡ್ರು ಸರ್. ಆದರೆ MPEd ನಿಮಗೆ ಅರ್ಧ ಆಯ್ತಾ ಹೇಗೆ? ಇಲ್ಲ, MPEd ಕಂಪ್ಲೀಟ್ ಮಾಡಿದೆ ಸರ್. ಮಾಡಿದ್ರಿ? MPEd ಫಸ್ಟ್ ಕ್ಲಾಸ್ ಮಾಡಿದೆ ನಾನು. ಅಂದರೆ ನಿಮಗೆ ನಿಮ್ಮ BPEd ಆದ ತಕ್ಷಣ BPEd ಆದ ತಕ್ಷಣ ನಾನು MPEdಗೆ ಹೋಗಿದೆ ಸರ್. ನಾನು MPEdಗೆ ಹೋಗ್ತಾ ಇದ್ದಂಗೆ ನಮ್ಮ ಪ್ರಭುರಾಜ ಕಾಲೇಜ್ನವರು MPEd ಸೀಟ್ ಸಿಕ್ಕದ ಅವ್ರಿಗೆ ಅಂತ ಹೇಳ್ಬಿಟ್ಟು ನಮಗೆ ಅವಾಗಲೇ ಅಲ್ಲಿ ಯೂನಿವರ್ಸಿಟಿಗೆ ಬಂದು ನಮಗೆ ಹೇಳಿ ಬಂದರು, ನೆಕ್ಸ್ಟ್ ನಮ್ಮ ಕಾಲೇಜಿಗೆ ಬರ್ಬೇಕು ಸರ್, ಇನ್ನೆಲ್ಲೂ ಹೋಗ್ಬೇಡ್ರಿ, ನಿಮಗೋಸ್ಕರ ಇದೊಂದು ಕಾಯ್ತಾ ಇರುತ್ತೆ ಅವಕಾಶ ಅಂತ ಹೇಳಿದ್ರು. ಅಪಾಯಿಂಟ್ಮೆಂಟ್ ನಾವು ಮಾಡ್ಕೊಂತೀವಿ ನಿಮ್ಮನ್ನು ಅಂತೇಳಿ. ಅಂದರೆ ಪ್ರತಿಭೆ ಇದ್ದರೆ, ಇವಾಗ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಹೇಳ್ತಾರೆ. ಹೌದು ಸರ್. ಪ್ರತಿಭೆ ಇದ್ದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವಕಾಶಗಳು ತನ್ನಿಂದ ತಾನೇ ಒದಗಿ ಬರ್ತದೆ ಅನ್ನೋದಕ್ಕೆ ನೀವೇ ಒಂದು ಸಾಕ್ಷಿ. ಹೌದು ಸರ್. ಅದಾದ ನಂತರ ನನಗೇನಾಯಿತು, ಅಲ್ಲಿ ನಮ್ಮ ಕಬಡ್ಡಿ ಸ್ನೇಹಿತರಿದ್ದು ಹೂವಿನ ಹಡಗಲಿಯಲ್ಲಿ ಕೊಟ್ಟೂರು BPEd ಕಾಲೇಜ್ನಲ್ಲಿ ಲೆಕ್ಚರರ್ ಇರಲಿಲ್ಲ ಅಂಥೇಳಿ ನಾನು ಅಲ್ಲಿ 1 ವರ್ಷ ವರ್ಕ್ ಮಾಡಿದ ನಂತರ ಕೊಟ್ಟೂರು BPEd ಕಾಲೇಜ್ನಾಗ ನಮ್ಮ ಸ್ನೇಹಿತರು BPEd ಮಾಡ್ತಾಯಿದ್ರು ಡೆಪ್ಟೇಷನ್ ಮೇಲೆ. ಅಲ್ಲಿ ಲೆಕ್ಚರರ್ ಅಂತ ಗೊತ್ತಾಗಿ ಅವ್ರು ನನಗೆ ಅಲ್ಲಿ ಗದಗ ಬಂದು, ಇಲ್ಲ ನಮ್ಮಲ್ಲಿ ಬರ್ಬೇಕು ಸರ್ ನೀವು, ನಾವೆಲ್ಲ ನಿಮ್ಗೆ ಅಲ್ಲಿ ಹೇಳಿದ್ದೀವಿ, ನಿಮ್ಮ ಹೆಸರು ಹೇಳಿದ್ವಿ, ನಾವು ಅಲ್ಲಿ ಅಪಾಯಿಂಟ್ಮೆಂಟ್ ಕೊಡಿಸ್ತೀವಿ ಅಂತೇಳಿ ಅಂತ. ಹಾಗಾಗಿ ಅಲ್ಲಿ ಕೂಡ ನಾನು ಕನಸಿನಲ್ಲಿ ಅಂದ್ಕೊಂಡಿರಲಿಲ್ಲ ಅಲ್ಲಿ ಕೊಟ್ಟೂರು BPEd ಕಾಲೇಜ್ಗೆ ಹೋಗ್ತೀನಿ ಅಂತ. ಕೊಟ್ಟೂರು BPEd ಕಾಲೇಜ್ನಾಗ ಕರ್ಸ್ಕೊಂಡ್ರು ನನ್ನ ಅವರು ಕರ್ಸ್ಕೊಂಡ ನಂತರ ನಾನು ಅಲ್ಲಿ ಕೊಟ್ಟೂರು BPEd ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ಜಾಯ್ನ್ ಆದೆ. 3 ವರ್ಷ ಲೆಕ್ಚರ್ ಆಗಿ ಜಾಯ್ನ್ ಆದೆ. ನಂತರ ಪ್ರಿನ್ಸಿಪಲ್ ಆಗಿ 1 ವರ್ಷ ನಾನು ವರ್ಕ್ ಮಾಡಿದೆ ನಾನು ಅಲ್ಲಿ. ಆ ಒಂದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಕಂಡಂತಹ ಒಂದು ಸವಾಲುಗಳು ಅಥವಾ ವಿದ್ಯಾರ್ಥಿಗಳಲ್ಲಿ ನೀವು ಕಂಡಂತಹ ಒಂದು ವಿಶೇಷತೆಗಳನ್ನು ನೆನಪು ಮಾಡ್ಕೊಳ್ಳೋದಾದರೆ ಏನನ್ನು ನೀವು ಇಲ್ಲಿ ಹೇಳಕ್ಕೆ ಬಯಸ್ತೀರಿ ಸರ್? ವೃತ್ತಿ ಜೀವನದಲ್ಲಿ ಅಂತಂದ್ರೆ ಸರ್, ನಾವು ಸಾಕಷ್ಟು ಹುಡುಗರು BPEdಗೆ ಬರಬೇಕಾಗಿರ್ತಕ್ಕಂಥ ಹುಡುಗರು ಕೆಲವು ಸಂದರ್ಭದಲ್ಲಿ ಈಗೇನು 94ರ ನಂತರ ಅಲ್ಲ 84ರ ನಂತರ ಏನಾಯಿತು, BPEd ಕಾಲೇಜ್ನಲ್ಲಿ ಸ್ವಲ್ಪ ಲೂಸ್ ಸ್ಟಾರ್ಟ್ ಆಯಿತು. ಇಟ್ ಮೀನ್ಸು ಈಗ ಪ್ರೈವೇಟ್ನವ್ರು ಏನಾದ್ರಲ್ಲ ಅವ್ರು ಡೊನೇಷನ್ ತೊಗೊಂಡು ಅಡ್ಮಿಷನ್ ತೊಗೊತಿದ್ರು. ಬಟ್ ನಮ್ಮ ಏನು ಫಿಸಿಕಲ್ ಫಿಟ್ನೆಸ್ಗೆ ಮಕ್ಕಳು ಭಾಳಷ್ಟು ಶ್ರಮ ಹಾಕ್ತಿದ್ರು. ಸರ್ ನಿಮ್ಮಂದ್ರ ಕಡೆಗೆ ನಾವು ಕಲಿಬೇಕಂತಂದರೆ ಭಾಳ ಕಷ್ಟ ಆಗ್ತದೆ ಅಂತೇಳಿ ಕೆಲವು ಹುಡುಗರು ಕೋರ್ಸ್ ಬಿಟ್ಟು ಹೋಗ್ತಕ್ಕಂಥ ಸಂದರ್ಭಗಳು ನೋಡಿದ್ವಿ ನಾವು. ಕೆಲವು ಹುಡುಗರು ಏನು ಫಿಟ್ನೆಸ್ ಇರ್ತಕ್ಕಂಥ ಹುಡುಗರು ಇವತ್ತು ನಮ್ಮನ್ನು ನೆನಪು ಮಾಡ್ಕೊತಾರೆ, ಸರ್ ನಿಮ್ಮ ಕೈಯಾಗ ನಾವು ಕಲ್ತಿದ್ದೀವಿ, ಹಿಂಗಾಗಿ ನಾವು ಯಾವುದೂ ಕ್ರೀಡಾ ಆರ್ಗನೈಜೇಷನ್ ಮಾಡ್ಬೇಕಂತಂದ್ರೆ ನಮಗೆ ಭಾಳ ಖುಷಿ ಅನ್ನಿಸ್ತದ ಅಂಥೇಳಿ ಇವತ್ತು ರಿಟೈರ್ಡ್ ಆಗಿರ್ತಕ್ಕಂಥವ್ರು ಟೀಚರ್ಸ್ ಅದಾರ, ಅವರು ಕೂಡ ಫೋನ್ ಮಾಡಿ ನಮ್ಮ ಜೊತೆ ಮಾತಾಡ್ತಿದ್ದಾರೆ. ಟ್ರೈನಿಂಗ್ ಕಾಲೇಜ್ನಾಗ ನಿಮ್ಮಂಥವ್ರು ಇರಬೇಕು, ಈಗ ಬೋಧನೆಯಲ್ಲಿ ಆಗಿರ್ಬೋದು ಅಥವಾ ಈ ಪ್ರಾಕ್ಟಿಕಲ್ ಆಗಿರ್ಬೋದು, ಎರಡರಲ್ಲಿ ನಿಮ್ಮಲ್ಲಿ ಪ್ರಬುದ್ಧತೆ ಇರೋದರಿಂದ ಟ್ರೈನಿಂಗ್ ಕಾಲೇಜ್ ಒಳಗಡೆಗೆ ನಿಮ್ಮಂಥವ್ರು ಇರಬೇಕು, ನೀವು ಒಂಥರ ಮಿಲಿಟ್ರಿ ಸಿಸ್ಟಮ್ ಆಗಿ ನಾವು BPEd ಕಾಲೇಜ್ ನೋಡ್ತಿದ್ದೀವಿ ನಿಮ್ಮನ್ನು ಅಂಥೇಳಿ. ಒಟ್ಟಾರೆ ಈಗ ಒಬ್ಬ ತರಬೇತುದಾರರು ಅಂದರೆ ಒಬ್ಬ ಮಿಲಿಟರಿ ಕಮಾಂಡರ್ ಥರನೇ ಇರಬೇಕು. ಹೌದು ಸರ್, BPEd ಕಾಲೇಜಿನಲ್ಲಿ ಮಾತ್ರ ಹಾಗೇ ಇರಬೇಕು ಸರ್. ಸರ್, ಈಗ ನಿಮ್ಮ ವೃತ್ತಿ ಜೀವನದಲ್ಲಿ ನೀವೊಬ್ಬರು ಶಿಕ್ಷಕರಾಗಿ ಕಾರ್ಯನಿರ್ವಹಿಸೋದ್ರ ಜೊತೆಗೆ ನಿಮ್ಮ ಒಂದು ಸಾಧನೆಯನ್ನು ಕೂಡ ಅಪಾರವಾಗಿದೆ. ನೀವು ಕೂಡ ಬೇರೆ ಬೇರೆ ಕ್ರೀಡಾ ಚಟುವಟಿಕೆಗಳಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಿ. ಹೌದು ಸರ್. ಈ ಯಾವೆಲ್ಲ ಸ್ಪರ್ಧೆಗಳಲ್ಲಿ ನೀವು ಪ್ರಥಮ ಹಂತದಲ್ಲಿ ಭಾಗವಹಿಸಿದ್ರಿ ಮತ್ತು ಯಾವ ಹಂತವನ್ನು ತಲುಪಿದ್ರಿ ಸರ್? ನಾವು ಈಗ ವೃತ್ತಿ ಜೀವನದಲ್ಲಿ ನಮಗೆ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಸರ್. ರಿಟೈರ್ಡ್ ಆದ ನಂತರ ಅಂದರೆ ವೃತ್ತಿ ಜೀವನದಲ್ಲಿ ಇದ್ದಾಗ ನಮಗೆ ಇದು ನೆಟ್ವರ್ಕ್ ಇರಲಿಲ್ಲ. ನ್ಯಾಷನಲ್ ಹಿಂಗೆ ನಡೀತು, ಓಪನ್ ಟೂರ್ನಮೆಂಟ್ ನಡೀತಾವೆ ಅಂತ ನಮಗೆ ನೆಟ್ವರ್ಕ್ ಇರಲಿಲ್ಲ ಸರ್, ಗೊತ್ತಿರಲಿಲ್ಲ. ಬಟ್ ನಾನು 60ನೇ ವರ್ಷ ರಿಟೈರ್ಡ್ ಆಗಬೇಕಾದಾಗ ಒಂದು 6 ತಿಂಗಳ ನನಗೆ ಮುಂಚಿತವಾಗಿ ನಾವು ಈ ವರ್ಷದ ಕ್ರೀಡಾಕೂಟ ಮಾಡ್ತಿದ್ದೆ ನಾನು. ಆವಾಗ ನಮ್ಮ B.Ed ಹುಡುಗರಿಗೆ ಹೈ ಜಂಪ್ ಮಾಡಿಸ್ತಾ ಇದ್ದೆ. ಹೈ ಜಂಪ್ ಮಾಡಿಸ್ಬೇಕಾದಾಗ ಅದು ಒಂದು 4.5 ಅಡಿ ಹೈಟ್ ಇಟ್ಟಾಗ ಆ ಮಕ್ಕಳಿಗೆ ಜಿಯಕ್ಕೆ ಆಗ್ತಿರ್ಲಿಲ್ಲ. ನಾನು ಸಾಕು ಸರ್ ನಮ್ಮ ಕಡೆಯಿಂದ ಆಗಲ್ಲ ಅಂಥೇಳಿ ಅವಾಗ ನಾನು ಅಲ್ಲೇ ಡ್ರೆಸ್ ಮೇಲೆ ನಿಂತ್ಕೊಂಡಿದ್ದೆ. ನಾನು ಅಲ್ಲೋ ಈ ವಯಸ್ಸಿನಾಗ 4.5 ಅಡಿ ಜಿಯಕ್ಕಾಗಲ್ಲ ಅಂಥೇಳಿ ನಾ ಜಿಗಿತು ನೋಡು ಅಂಥೇಳಿ ಅವ್ರಿಗೆ ಅಲ್ಲೇ ಒಂದು 5 ಅಡಿ ಹಿಂದ್ಗಡೆ ನಿಂತ್ಕೊಂಡಿದ್ದೆ ನಾನು. ಆ ಪ್ಯಾಂಟು ಶರ್ಟ್ ಮೇಲೆ ಅದನ್ನು ಕ್ರಾಸ್ ಮಾಡಿಬಿಟ್ಟೆ ನಾನು. ಕ್ರಾಸ್ ಮಾಡಿದಾಗ ನಮ್ಮ ಸ್ಟೂಡೆಂಟ್ಸ್ ಏನು ಮಾಡಿದ್ರು, ಅದನ್ನು ಸ್ಟೇಟಸ್ಗೆ ಹಾಕೊಂಡಿದ್ರು ಸರ್. ಸ್ಟೇಟಸ್ ಹಾಕೊಂಡಾಗ ಅದು ನೋಡಿರ್ತಕ್ಕಂಥವ್ರು ನ್ಯಾಷನಲ್ ಮಾಡಿರ್ತಕ್ಕಂಥವ್ರು ನನಗೆ ಫೋನ್ ಕಾಂಟ್ಯಾಕ್ಟ್ ಮಾಡಿ, ನೀವು ಇಂತೆಲ್ಲ ಒಂದು ಶಕ್ತಿ ಇರ್ತಕ್ಕಂಥದ್ದು, ಪ್ರಬುದ್ಧತೆ ಇರ್ತಕ್ಕಂಥವ್ರು ನ್ಯಾಷನಲ್ ಯಾಕೆ ಮಾಡಬಾರ್ದು ಅಂತೇಳಿ ಅಡ್ರೆಸ್ ಕೊಟ್ಟು ಆ ನೆಟ್ವರ್ಕ್ ಎಲ್ಲ ನನಗೆ ಹಚ್ಚಿದ್ರು. ಅಂದರೆ ನೀವು ನಿವೃತ್ತರಾಗೋದಕ್ಕಿಂತ ಕೇವಲ 6 ತಿಂಗಳು ಮುಂಚಿತವಾಗಿ. ನಿವೃತ್ತಿಯಾಗಿ ಎಷ್ಟು ವರ್ಷ ಆಯ್ತು ಸರ್? ಈಗ 6 ವರ್ಷ ಆಯಿತು ಸರ್, ಈಗ 7ನೇ ವರ್ಷ ರನ್ನಿಂಗ್ ಆಗ್ತಿದೆ. ಆದರೂ ಕೂಡ ಇನ್ನೂ ಕೂಡ ನೀವು ಕ್ರೀಡೆಯಲ್ಲಿ
ಇವಾಗಲೂ ಕೂಡ ನಿರಂತರವಾಗಿ ಭಾಗವಹಿಸ್ತಾ ಹೌದು ಹೌದು ಸರ್. ಏನು ಅನಿಸುತ್ತೆ ಸರ್, ಈಗ ನಿಮ್ಮನ್ನು ನೋಡಿದಂಥ ಹಲವಾರು ಯುವಕರುಗಳಿಗೆ ಯಾರಿಗೇ ಆಗ್ಬೋದು ಒಂದು ರೀತಿಯ ನಾಚಿಕೆ ಕೂಡ ಬರುತ್ತೆ. ಈಗ ನಿಮಗೆ ಇಂತಹ ಒಂದು ಸದಾ ಚಟುವಟಿಕೆಯಿಂದ ಇರೋರಿಗೆ ಯುವಕರಿಗೆ ಏನಂತ ಹೇಳ್ತೀರಿ? ಈ ಕ್ರೀಡೆಯಲ್ಲಿ ಕೆಲವ್ರಿಗೆ ಇಲ್ಲಪ್ಪ 30 ವರ್ಷ 40 ವರ್ಷ ಆದಮೇಲೆ ಕ್ರೀಡೆಯಲ್ಲಿ ಭಾಗವಹಿಸಬಾರ್ದು, ಭಾಗವಹಿಸಿದ್ರೆ ಮೂಳೆಗಳು ಸವಿತವಂತೆ, ಮತ್ತು ದೈಹಿಕ ಶ್ರಮ ಹಾಕಿದ್ರೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾರೆ. ಈಗ ನೀವು ನಿರಂತರವಾಗಿ ಭಾಗವಹಿಸ್ತಾ ಇದ್ದೀರಿ ಮತ್ತು 30 ವರ್ಷ 20 ವರ್ಷದ ಮಕ್ಕಳು ದಾಟಕ್ಕಾಗದೇ ಇರ್ತಕ್ಕಂಥ ಎತ್ತರವನ್ನು ನೀವು 60 ವರ್ಷದಲ್ಲಿ ಜಿಗಿದಿದ್ದೀರಿ. ಈಗ ನಿಮ್ಗೆ ಏನಂತ ಕಿವಿ ಮಾತು ಹೇಳ್ತೀರಿ ಯುವಕರಿಗೆ? ಸರ್, ಯುವಕರಿಗೆ ಏನಂತಂದರೆ ಯಾವಾಗಲೂ ಕ್ರೀಡೆ ಅಂತಕ್ಕಂಥದ್ದು ಬೋನ್ ಸವಿತವು ಅಥವಾ ನಮ್ಮ ಫಿಟ್ನೆಸ್ ಕಡಿಮೆ ಆಗ್ತದೆ ಅಥವಾ ಮುಂದೆ ಜಾಯಿಂಟ್ ಪೇನ್ ಬರ್ತದೆ ಅಂತಕ್ಕಂಥದ್ದೆಲ್ಲ ಸುಳ್ಳು ಸರ್. ಅವೆಲ್ಲ ನಾವು ಎಷ್ಟು ನಾವು ವರ್ಕ್ ಮಾಡ್ತಿದ್ದೀವಿ, ಫಿಸಿಕಲ್ ವರ್ಕ್ ಮಾಡ್ತಿದ್ವಿ, ನಮ್ಮ ನರ್ವ್ ಸಿಸ್ಟಮ್ಸು, ಬೋನ್ ಸಿಸ್ಟಮ್ಸು, ಜಾಯಿಂಟ್ ಸಿಸ್ಟಮ್ಸ್ ಎಲ್ಲ ಒಂದು ಗಟ್ಟಿಮುಟ್ಟಾಗಿರ್ತದೆ ಮತ್ತು ನಮ್ಮಲ್ಲಿ ಉತ್ಸಾಹ ಇರ್ತದೆ. ಇವತ್ತು ಯಾಕಂತಂದ್ರೆ ನಾವು ಉತ್ಸಾಹ ಕಳ್ಕೊಂಡ್ವಿ ಅಂತಂದ್ರೆ ನಾವು ಸಾಧನೆ ಮಾಡೋಕ್ಕಾಗಲ್ಲ. ಮೊನ್ನೆ ನಾವು ಥೈಲ್ಯಾಂಡ್ಗೆ ಹೋಗಿ ಬಂದದ್ದು, ನಾವು ಹರಪಳ್ಳಿ ನಮ್ಮ ಸಂಘಟನೆಯವ್ರ ಜೊತೆಗೆ ನಾನು ಅದನ್ನು ಫೋಟೋ ಹಾಕ್ಕೊಂಡಾಗ ಹೇಳಿದರು, ಸರ್ ಅವರು BPED ಅಂತ ಟೀಚರ್ಸ್ ಎಲ್ಲ ಫೋನ್ ಮಾಡಿ ನನಗೆ ಹೇಳಿದರು, ನೀವೊಂದು ವಾಟ್ಸಪ್ ಹಾಕಿದ್ದಾರೆ, ನೀವು ಇಡೀ ಹರಪಳ್ಳಿ ತಾಲೂಕಿಗೆ ನೀವು ಒಬ್ಬ ಮಾಡಲ್ ಸರ್. ಯಾಕಂದರೆ ನಿವೃತ್ತಿ ಆದ ನಂತರ ಇವತ್ತು ನಾವೇನು ವೃತ್ತಿ ಒಳಗೆ ಇರ್ತಕ್ಕಂಥವ್ರು ಮಾಡೋಕ್ಕಾಗದಿರ್ತಕ್ಕಂಥ ನೀವು ಸಾಧನೆ ಮಾಡ್ತಾರ, ನಮಗೆ ಖುಷಿ ಆಗ್ತದೆ ಮತ್ತು ವೃತ್ತಿಯಲ್ಲಿ ನಾವು ಕೂಡ ನಿಮ್ಮನ್ನು ಹಿಂಬಾಲಿಸಬೇಕು ಅಂತಕ್ಕಂಥ ಭಾವನೆ ಮೂಡ್ತದೆ. ನಮ್ಮಲ್ಲಿರ್ತಕ್ಕಂಥ ಜಾಡ್ಯತೆ ಕಡಿಮೆ ಆಗ್ತದೆ ನಿಮ್ಮನ್ನು ನೋಡ್ತಾ ಇದ್ರ ಅಂತೇಳಿ ಅವರೆಲ್ಲ ನನಗೆ ವಾಟ್ಸಪ್ಗೆ ಕಾಲ್ ಮಾಡಿ ಮತ್ತು ಫೋನ್ ಕಾಲ್ ಮಾಡಿ ಮಾತಾಡಿದ್ದಾರೆ ಸರ್ ನಮಗೆ. ಅಲ್ಲ, ಕೇವಲ ಹರಪನಹಳ್ಳಿ ತಾಲೂಕಿಗಲ್ಲ, ನಮ್ಮ ಈ ಮಾತುಕತೆಯಲ್ಲಿ ಗೊತ್ತಾಗ್ತಾ ಇದೆ ವಿಜಯನಗರ ಜಿಲ್ಲೆಗೆ, ಸುತ್ತಮುತ್ತಲಿನ ಜಿಲ್ಲೆಗಳಿಗೆಲ್ಲ ನೀವು ಒಂದು ರೀತಿ ಮಾದರಿಯಾಗಿ ಕಾಣ್ತಾ ಇದ್ದೀರಿ. ಈ ನಿಮ್ಮ ಒಂದು ಈ ದೈಹಿಕ ಚಟುವಟಿಕೆಗಳನ್ನ ಮಾಡಬೇಕು ಅಂದರೆ ನಿಮ್ಮ ಆಹಾರ ಕ್ರಮಗಳನ್ನ ಎಲ್ಲ ಹೇಗೆ ನೀವು ಸರ್ ಯಾವ ರೀತಿ ಅಳವಡಿಸ್ಕೊಂಡಿದ್ರಿ? ಸರ್, ಆಹಾರ ಕ್ರಮ ಅಂತಂದ್ರೆ ಸಾಮಾನ್ಯವಾಗಿ ಸ್ಪೋರ್ಟ್ಸ್ಮನ್ ಅಂದ ತಕ್ಷಣ ನಮ್ಮ ಈಗ ನಾನ್ ವೆಜ್ ತಿನ್ನಬೇಕು, ಮಟನ್ ತಿನ್ನಬೇಕು, ಅದು ತಿನ್ನಬೇಕು ಅಂದ್ರೆ ಫಿಟ್ನೆಸ್ ಇರ್ತದೆ ಅಂತಕ್ಕಂಥದ್ದು ಜನರ ತಲೆಯಲ್ಲಿದೆ. ನಾನು ಜೀವನದಲ್ಲಿ ಎಂದೂ ನಾ ಮಟನ್ ತಿಂದಿಲ್ಲ. ಹೌದಾ? ಸಸ್ಯಾಹಾರಿ ಆಗಿಬಿಟ್ಟು ನಾನು ಇವತ್ತು ಸಾಧನೆ ಮಾಡ್ತಾ ಇದ್ದೀನಿ. ಅಂದರೆ ಹುಟ್ಟಿನಲ್ಲಿ ನೀವು ಮಾಂಸಾಹಾರಿ ಕುಟುಂಬ ಆಗಿದ್ರು ಕೂಡ ಸಸ್ಯಾಹಾರಿನೇ ಅಳವಡಿಸ್ಕೊಂಡಿದ್ದೀರಿ? ಹೌದೌದು. ಅಂಟಿಲ್ ಟುಡೇ ನಾನು ಇವತ್ತು ಸಸ್ಯಾಹಾರಿನ ಆಹಾರನ ನಾವು ತೆಗೆದುಕೊಳ್ತಕ್ಕಂಥದ್ದು. ಜೀವನ ಕ್ರಮ ಅಂತಂದ್ರೆ ಊಟದ ಕ್ರಮ ಅಂತಂದ್ರೆ ಜಾಸ್ತಿ ಊಟ ಮಾಡಲ್ಲ ಸರ್. ಎಷ್ಟು ಸಾಧ್ಯ ಇದೆ ಜಾಸ್ತಿ ಊಟ ಮಾಡಿ ಅದನ್ನು ಡೈಜೆಷನ್ ಮಾಡೋಕೆ ಅಥವಾ ದಪ್ಪ ಆಗಿ ಇನ್ನೇನೋ ಮಾಡ್ಕೊಂಡ್ರೆ ನಾನು ಸ್ಪೋರ್ಟ್ಸ್ನಲ್ಲಿ ನಾನು ಸಾಧನೆ ಮಾಡೋಕ್ಕಾಗಲ್ಲ. ಹಾಗಾಗಿ ಲಿಮಿಟೇಷನ್. ಇವತ್ತು ಎಲ್ಲ ಪದಾರ್ಥ ಸೇರಿ 1 kg ಅಷ್ಟು ಆಗ್ತದೆ ಅಂದರೆ ಅಷ್ಟಕ್ಕೆ ಸೀಮಿತ. ಒಂದು ತುತ್ತುನ ನಾನು ಜಾಸ್ತಿ ಊಟ ಮಾಡಲ್ಲ. ಹಾಗಾಗಿ ನಾನು ವೇಟನ್ನು ಕಾಪಾಡ್ಕೊತಿದ್ದೀನಿ. ನನಗೇನಾಯಿತು ಅಂತಂದರೆ ಮೊನ್ನೆ ಒಂದು ನ್ಯಾಷನಲ್ ಹೋದಾಗ 200 ಮೀಟ್ರ್ ಓಡಬೇಕಾದಾಗ ಒಂದು 5 ಮೀಟ್ರ್ ಡಿಫ್ರೆನ್ಸ್ ಆಯಿತು ನನಗೆ. ಅವಾಗ ಒಂದು ತೂಕ ನೋಡಿದ್ರೆ 2 kg ಜಾಸ್ತಿ ಆಗಿತ್ತು ನಂದು. ಸೊ ನಾವು ಓಡಬೇಕಾದಾಗ ನಮ್ಮ ಏನು ವೇಟು ಕೂಡ ಹೊತ್ಕೊಂಡು ಓಡಬೇಕಲ್ಲ ಸರ್. ಹಾಗಾಗಿ ಆ ವೇಟನ್ನು ಕಾಪಾಡ್ಕೋಬೇಕಾಗ್ತದೆ, ನಮ್ಮ ಏನು ಫಿಸಿಕಲ್ ಸ್ಟ್ರೆಂತ್ನ ಕಾಪಾಡ್ಕೋಬೇಕಾಗ್ತದೆ. ಹಾಗಾಗಿ ನಾವು ಊಟದ ಕ್ರಮವನ್ನು ನಿರ್ದಿಷ್ಟವಾಗಿ ಇಂತಿಷ್ಟು ಊಟ ಮಾಡಬೇಕು. 2 ಚಪಾತಿ ಅಂದರೆ 2 ಚಪಾತಿ, ಬೆಳಿಗ್ಗೆ 2 ಚಪಾತಿ, ಮಧ್ಯಾಹ್ನ 2 ಚಪಾತಿ, ಈ ಥರದ ಊಟ ಕ್ರಮಗಳನ್ನು ನಾನು ಮಾಡ್ತಾಯಿದ್ದೇನೆ. ಮತ್ತೊಂದು ಸರ್, ಇವಾಗ ಇತ್ತೀಚಿನ ಯುವಕರು ಒಂದಷ್ಟು ಜಿಮ್ ಮಾಡೋರು ಅಥವಾ ಕ್ರೀಡಾ ಚಟುವಟಿಕೆಯಲ್ಲಿ ಇರೋರಿಗೆ ಈ ಪೌಷ್ಟಿಕ ಆಹಾರಗಳ ಅವಶ್ಯಕತೆ ಇದೆ ಅಂತ ಹೇಳಿ ಕೆಲವೊಂದು ಈ ಕೃತಕ ಪ್ರೋಟೀನ್ ಪೌಡ್ರುಗಳು ಮತ್ತು ಬೇರೆ ಬೇರೆ ರೀತಿಯಾದಂಥ ಹಣ್ಣುಗಳು, ತರಕಾರಿಗಳನ್ನ ಯಥೇಚ್ಛವಾಗಿ ತಿನ್ನುವಂಥದ್ದು ಅಥವಾ ತಿನ್ನಿಸುವಂಥದ್ದು ಈ ಪ್ರಕ್ರಿಯೆ ನಡೀತಾ ಇದೆ. ಅದನ್ನು ಹೋಲಿಕೆ ಮಾಡಿಕೊಂಡಾಗ ನಿಮ್ಮ ಆಹಾರ ಕ್ರಮಕ್ಕೆ ಹೋಲಿಕೆ ಹೇಗಿದೆ ಸರ್? ಈಗ ಏನು ಕೆಲವು ಕಂಪ್ನಿಯಿಂದ ಅಡ್ವರ್ಟೈಸ್ ಕೊಟ್ಟು ಈ ಥರದ ಇದನ್ನು ಆಹಾರ ಡ್ರೈ ಫುಡ್ ಅಂತ ತೊಗೊಳ್ರಿ, ಇದು ನಿಮ್ಗೆ ಸ್ಟ್ರೆಂತ್ ಕೊಡ್ತದೆ ಸ್ಪೋರ್ಟ್ಸ್ನಲ್ಲಿ ಅಥವಾ ಜಿಮ್ನಲ್ಲಿ ಅಥವಾ ಇನ್ನು ಯೋಗದಲ್ಲಿ ಇನ್ನು ಅದರಲ್ಲೆಲ್ಲ ನಮಗೆ ಒಂದು ಸ್ಟ್ರೆಂತ್ ಕೊಡ್ತದೆ ಅಂತಕ್ಕಂತ ಹೇಳ್ತಾರೆ. ಇದು ಬೇರೆದಲ್ಲ. ನನ್ನ ಮನೇಲಿ ನನ್ನ ಮಕ್ಕಳನ್ನೇ ಮಾಡ್ತಿದ್ದಾರೆ. ಬೇರೆ ಬೇರೆ ಕಂಪ್ನಿಯಿಂದ ಅದನ್ನ ಪೌಡ್ರೆಲ್ಲ ತರಿಸ್ಕೊಂಡ್ಬಂದು ತಿಂತಾರೆ. ನಾನು ನನ್ನ ಮಕ್ಕಳಿಗೆ ಹೇಳ್ತಿದ್ದೀನಿ, ಈಗ ಏನು ಮನೆಯಲ್ಲಿ ಅಮ್ಮ ಮಾಡಿರ್ತಕ್ಕಂಥ ರೊಟ್ಟಿ ಏನಿದೆ ಅದು ಉತ್ತಮವಾಗಿರ್ತಕ್ಕಂಥ ಪಲ್ಯ ನಮ್ಮ ಕಣ್ಣೆದುರಿಗೆ ನಡೀತದಲ್ಲ, ಅಂಥದ್ದು ಊಟ ಮಾಡೋದ್ರಿಂದ ನಮ್ಮಲ್ಲಿ ಶಕ್ತಿ ಜಾಸ್ತಿ ಆಗ್ತದೆ ಮತ್ತು ನಮ್ಮ ಆರೋಗ್ಯದಲ್ಲಿ ದುಷ್ಪರಿಣಾಮ ಬೀರೋದಿಲ್ಲ. ಈಗ ಯಾರೋ ಪೌಡ್ರು ಮಾಡಿಕೊಡ್ತಾರ, ಪಾಕೆಟ್ ಮಾಡಿಕೊಡ್ತಾರ, ಅದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಒಟ್ಟು ಅದು ನಾಲಿಗೆ ಟೇಸ್ಟ್ ಕೊಡ್ತೈತೆ ಅಷ್ಟೇ. ಬಟ್ ಏನು ಟಿ ವಿ ಒಳಗಡೆಗೆ ಅಡ್ವರ್ಟೈಸ್ಮೆಂಟ್ನಲ್ಲಿ ಮಾಂಸಖಂಡಗಳು ಬೆಳೆದಿದ್ದು ಕಾಣ್ತದೆ ಅಥವಾ ಸಾಧನೆ ಮಾಡಿದ್ದನ್ನು ಒಂದು ಡೆಮೋ ತೋರಿಸ್ತಾರೆ ಅವರು. ಅದು ಪ್ರಾಕ್ಟಿಕಲ್ ಅಲ್ಲದು ಅಂತೇಳಿ ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ನಾನು ಸಾಕಷ್ಟು ಸಾರಿ ಸರ್. ಇಂತಹ ಒಂದು ಚಟುವಟಿಕೆಗಳ ಜೊತೆಗೆ ನೀವು ದೈಹಿಕ ಶಿಕ್ಷಣ ಮತ್ತು ಆರೋಗ್ಯವನ್ನು ಕುರಿತಾಗಿ 6 ಪುಸ್ತಕಗಳನ್ನು ಬರೆದಿದ್ದೀರಿ. ನವೀನ ದೈಹಿಕ ಮತ್ತು ಆರೋಗ್ಯ ಶಿಕ್ಷಣ, ದೈಹಿಕ ಶಿಕ್ಷಣ ಮತ್ತು ತತ್ವಶಾಸ್ತ್ರದ ಬುನಾದಿಗಳು, ದೈಹಿಕ ಶಿಕ್ಷಣ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ, ದೈಹಿಕ ಶಿಕ್ಷಣ ಮತ್ತು ಅದರ ಸಾಮಾಜಿಕ ಬುನಾದಿಗಳು, ಉತ್ತಮ ಆರೋಗ್ಯಕ್ಕಾಗಿ ಸರಳ ಯೋಗಾಸನಗಳು, ಸರಳ ಯೋಗಾಸನದಿಂದ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ಹೀಗೆ 6 ಪುಸ್ತಕಗಳನ್ನು ಬರೆದಿದ್ದೀರಿ ಸರ್.
ಈ ಪುಸ್ತಕಗಳನ್ನು ಬರೀಬೇಕು ಅಂತ ಯಾಕೆ ನಿಮಗೆ ಆಸಕ್ತಿ ಮೂಡ್ತು? ಎಲ್ಲರಂತೆ ನಾನು ಪಾಠ ಮಾಡಿದೆ, ಒಂದಷ್ಟು ಮಕ್ಳಿಗೆ ಹೇಳಿದೆ, ಜೀವನ ಮಾಡಿದೆ ಅನ್ನೋದು ಒಂದು ಕಡೆಗಾದರೆ, ಈ ಪುಸ್ತಕಗಳನ್ನು ಬರೆದು ಪ್ರಕಟಿಸಿ ಸಾವಿರಾರು ಜನಗಳಿಗೆ ತಲುಪಿಸಬೇಕು ಅನ್ನುವಂಥ ಆಸಕ್ತಿ ಯಾಕೆ ಬೆಳೀತು ನಿಮಗೆ? ಸರ್, ಈಗ ನಾವು ಸಾಮಾನ್ಯವಾಗಿ ಸಾಧಕರು ಅಂತಂದರೆ ಒಂದು ಕ್ರೀಡೆಯಲ್ಲಿ ಸಾಧನೆ ಮಾಡಿರ್ತಾರೆ ಅಥವಾ ಒಂದು ಅಕಾಡೆಮಿಕ್ ಒಳಗಡೆ ಸಾಧನೆ ಮಾಡಿ ಈ ಲೇಖಕರು ಒಳ್ಳೊಳ್ಳೆ ಪುಸ್ತಕ ಬರೆದಿರ್ತಾರೆ, ಸಾಹಿತಿಗಳು ಅನೇಕ ಕವನ ಸಂಕಲನ ಬರೆದು ಅವ್ರ ಹೆಸರು ಮಾಡಿರ್ತಾರೆ. ಆದರೆ ಅದೇ ಕವನ ಸಂಕಲನ ಮಾಡಿರ್ತಕ್ಕಂಥವ್ರು ಸ್ಪೋರ್ಟ್ಸ್ ಒಳಗಡೆ ಹೆಸರು ಮಾಡಿರ್ತಕ್ಕಂಥದ್ದು ನೋಡಿಲ್ಲ ನಾವು. ಉತ್ತಮ ಸಾಹಿತಿ ಆಗಿರ್ತಕ್ಕಂಥವ್ರು ಅಥವಾ ಆಥರ್ ಆಗಿರ್ತಕ್ಕಂಥವ್ರು ಈ ಸ್ಪೋರ್ಟ್ಸ್ ಒಳಗಡೆ ಹೆಸರು ಮಾಡಿರ್ತಕ್ಕಂಥ ನೋಡಿಲ್ಲ. ಒಳ್ಳೊಳ್ಳೆ ಆಥರ್ ಇದ್ದಾರೆ. ಬಟ್ ನಾವೇನಂದ್ರೆ ಸಾಧನೆ ಮಾಡ್ಬೇಕಂತ ಗಮನದಲ್ಲಿಟ್ಕೊಂಡೇ ನಾವು ಕ್ರೀಡೆಯ ಜೊತೆಯಲ್ಲಿ ನಾವು ಅಭ್ಯಾಸ ಮಾಡಿ, ಯಾಕೆ ನಾವು ಪುಸ್ತಕ ಬರಿಬಾರ್ದು, ಬೇರೆದವ್ರಿಗೆ ನಾನು ಮಾಡಲ್ ಯಾಕೆ ಆಗಬಾರ್ದು ಅಂತಕ್ಕಂಥದ್ದು ಗಮನದಲ್ಲಿಟ್ಕೊಂಡು ಶಿಕ್ಷಣ ರಂಗದಲ್ಲಿ, ಕ್ರೀಡಾ ರಂಗದಲ್ಲಿ ಮತ್ತು ಈ ಯೋಗದಲ್ಲಿ ಕೂಡ ನಾವು ಸಾಧನೆ ಮಾಡ್ತಾಯಿದ್ದೀನಿ ಸರ್. ನಾನು ಈ ಪುಸ್ತಕಗಳನ್ನು ಬರೆದಿರೋದಕ್ಕೆ ನಿಮಗೆ ಎಲ್ಲರೂ ಒಂದಷ್ಟು ರೆಕಗ್ನೈಸೇಷನ್ ಅಂದರೆ ಗುರುತಿಸ್ತಕ್ಕಂಥದ್ದು, ನಿಮ್ಮ ಪುಸ್ತಕಗಳನ್ನು ಒಂದಷ್ಟು ಪ್ರಶಸ್ತಿಗಳು ಹುಡ್ಕೊಂಬರೋಂತಕ್ಕಂಥದ್ದು, ಓದುಗರು ಮೆಚ್ಚುಗೆ ಸೂಚಿಸ್ತಕ್ಕಂಥದ್ದು, ಇವೆಲ್ಲ ನಿಮಗೆ ಕಂಡು ಬಂದಿದೆಯಾ? ಹ್ಞೂ ಸರ್. ಈಗ ನಾವು ಪುಸ್ತಕ ಬರೆದಿದ್ದು ನೋಡಿ, ಇದರಲ್ಲಿ ದಾವಣಗೆರೆ ಸಾಹಿತ್ಯ ಪರಿಷತ್ನಲ್ಲಿ ನಾನು ಗುರುತಿಸಿ ಸಾಹಿತ್ಯ ಸಮ್ಮೇಳನದಲ್ಲಿ ನನ್ನನ್ನು ಸನ್ಮಾನ ಮಾಡಿದ್ದಾರೆ ಸರ್. ಸಾಹಿತಿ ಅಂತೇಳಿ ಸನ್ಮಾನ ಮಾಡಿದ್ದಾರೆ. ಮತ್ತು ಈ ಪುಸ್ತಕಗಳನ್ನು ಓದಿ ಸ್ವಪ್ನ ಬುಕ್ ಸ್ಟಾಲ್ನವರು ಬುಕ್ಗಳನ್ನು ತರಿಸ್ಕೊಂಡು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಅವನ್ನ ಪ್ರಕಟ ಮಾಡಿದ್ದಾರೆ ಸರ್. ಬೇರೆ ಬೇರೆ ಯೂನಿವರ್ಸಿಟಿ ಸರ್, ಈ ಕರ್ನಾಟಕ ಯೂನಿವರ್ಸಿಟಿ, ನಮ್ಮ ದಾವಣಗೆರೆ ಯೂನಿವರ್ಸಿಟಿ ಮತ್ತು ಕುವೆಂಪು ಯೂನಿವರ್ಸಿಟಿ ಒಳಗಡೆ ಎಲ್ಲ ನನ್ನ ಪುಸ್ತಕಗಳನ್ನು ತರಿಸ್ಕೊಂಡು ಅವು ಚೆನ್ನಾಗಿ ಅದಾವ ಅಂಥೇಳಿ ತರಿಸ್ಕೊಂಡು ಅವನ್ನೆಲ್ಲ ಇದು ಮಾಡಿದ್ದಾರೆ. ಕೆಲವರೆಲ್ಲ ಫೋನ್ ಮಾಡಿ, ನೀವು ಸಾಮಾನ್ಯವಾಗಿ ದೈಹಿಕ ಶಿಕ್ಷಕರಂತಂದರೆ ಇರ್ತದಂದರೆ ಅಕಾಡೆಮಿಕ್ನಲ್ಲಿ ಭಾಳ ಹಿಂದಿರ್ತಾರೆ, ಅವರು ಸ್ಪೋರ್ಟ್ಸಲ್ಲಿ ಇರ್ತಾರೆ ಅಂತಕ್ಕಂಥದ್ದು ಒಂದು ಭಾವನೆ ಇದೆ. ಬಟ್ ನಿಮ್ಮ ಪುಸ್ತಕ ನೋಡಿದರೆ ನೀವು ಎರಡೂ ಸಮನಾಗಿ ನೋಡ್ತಾ ಇದ್ದೀರಿ. ಕ್ರೀಡೆಯಲ್ಲಿ ಕೂಡ ಸಾಧನೆ ಮಾಡ್ತಾಯಿದ್ದೀರಿ ಮತ್ತು ಅಕಾಡೆಮಿಕ್ ಒಳಗಡೆ ಕೂಡ ನಿಮ್ಮ ಪುಸ್ತಕಗಳು ಬೇರೆ ಪುಸ್ತಕಗಳು ಕಂಪೇರ್ ಮಾಡಿದ್ರೆ ನೀವು ಅದಕ್ಕೇನು ಕಡಿಮೆ ಏನಿಲ್ಲ ಅಂತಕ್ಕಂಥದ್ದು ಕೂಡ ನಮಗೆ ಫೋನಲ್ಲೆಲ್ಲ ಮಾತಾಡಿ ಈ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸರ್. ಈಗ ಇದೆಲ್ಲರ ಜೊತೆಗೆ ಸರ್ ನಿಮಗೆ ಯೋಗಾಸನವನ್ನು ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದು ಯಾವಾಗಿಂದ ಪ್ರಾರಂಭ ಆಯಿತು? ಕ್ರೀಡಾ ಹಿನ್ನೆಲೆ ಇರ್ತಕ್ಕಂಥವ್ರು ಜೊತೆಗೆ ಯೋಗಾಸನವು ಕೂಡ ಬಂದಿರುತ್ತೆ. ಅಂದರೆ ಯೋಗ ಸಾಧಕರಾಗಿ ಆಗಬೇಕು ಅಂತ ಯಾಕೆ, ಯಾವಾಗಿಂದ ನೀವು ಅಂದ್ಕೊಂಡ್ರೆ, ಯಾವಾಗಿಂದ ಶುರು ಮಾಡಿದ್ರಿ ಯೋಗವನ್ನು? ನಾವು ಕೊಟ್ಟೂರು BPED ಕಾಲೇಜ್ನಾಗ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿರ್ಬೇಕಾದಾಗ ಸರ್, ಅಲ್ಲಿ ಒಂದು 10 days ಕ್ಯಾಂಪ್ ಮಾಡ್ತಿದ್ವಿ ನಾವು, ಯೋಗ ಕ್ಯಾಂಪನ್ನು. ನಮಗಿನ್ನ ಅವಾಗ ಯೋಗದಷ್ಟು ಹಾಬಿ ಇರಲಿಲ್ಲ. ನಾವು ಎಕ್ಸ್ಪರ್ಟ್ಸನ್ನು ಕರೆಸಿ ನಮ್ಮ ಕಾಲೇಜ್ನಲ್ಲಿ ಒಂದು 10 days ಕ್ಯಾಂಪ್ ಮಾಡಿ ಯೋಗ ಮಾಡಿಸ್ತಿದ್ವಿ. ಸೊ ಅದಾದ ನಂತರ ನಾವು ಕೂಡ ಅಲ್ಲಿ ಮಕ್ಕಳಿಗೆ ಯೋಗ ಕಲಿಸೋದ್ರ ಜೊತೆ ನಾವು ಅವ್ರ ಹಿಂದೆ ಕುಂತ್ಕೊಂಡು ಯೋಗಾಸನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅದಾದ ನಂತರ ನಾವು BED ಕಾಲೇಜ್ಗೆ ಯಾವಾಗ ಜಾಯ್ನ್ ಆದ್ವಿ, BED ಕಾಲೇಜಿಗೆ 100 ಮಾರ್ಕ್ಸಿಗೆ ಯೋಗನ ಸರ್ಕಾರ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತು. ಆವಾಗ ಬೇರೆ ಬೇರೆ ಕಾಲೇಜ್ನವರೆಲ್ಲ ಏನು ಮಾಡಿದರು, ಎಕ್ಸ್ಪರ್ಟ್ಸ್ ಖರ್ಚಿಬಿಟ್ಟು ಅವರು ಮಕ್ಕಳಿಗೆ ಬೋಧನೆ ಮಾಡಿ ಪ್ರಾಕ್ಟಿಕಲನ್ನು ಕೊಡೋಕತ್ತಿದ್ರು. ನಾವೇನು ಅನ್ಕೊಂಡು ಇಷ್ಟೆಲ್ಲ ಫಿಸಿಕಲ್ ಫಿಟ್ನೆಸ್ ಇಟ್ಕೊಂಡು ನಾನೇ ಯಾಕೆ ಯೋಗಾಸನ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ತಲೆಯಲ್ಲಿ ಬಂತು. ನಮ್ಮ ಕಾಲೇಜ್ನಲ್ಲಿ ಅಥವಾ ನಮ್ಮ ಸ್ನೇಹಿತರೆಲ್ಲ ಅಸಿಸ್ಟೆಂಟ್ ಪೊಲೀಸ್ ಕಮಿಷನರ್ಸ್ ಎಲ್ಲ ಇದ್ದಾರೆ. ಅವ್ರಿಗೆಲ್ಲ ನಾನು ಹಿಂಗೆ ಯೋಗಾಸನ ಮಾಡ್ತಿದ್ದೀನಿ ಹಾಗೆ ಅಂದಾಗ ಅವರೆಲ್ಲ ಅದನ್ನು ಬೇಡ, ಈಗಲೇ ನಿನಗೆ 55 ವರ್ಷ ಆಗಿದೆ, ಇವಾಗ ಬೋನ್ಸ್ ಎಲ್ಲ ಬೆಂಡ್ ಆಗಬೇಕು, ಅದಂದ್ರೆ ಆಗಲ್ಲ ಅಂತೇಳಿ ನನಗೆ ಭಾಳ ಬುದ್ಧಿವಾದ ಹೇಳಿದ್ರಿ, ಕೈ ಕಾಲು ಏನಾರ ಅದು ಅಂತೇಳಿ. ಬಟ್ ಇಲ್ಲ, ಅದೇನಾಗೋದಿಲ್ಲ, ನಾನು ಚಾಲೆಂಜ್ ಮಾಡೇ ತೊಗೊತಿದ್ದೀನಿ ಅಂಥೇಳಿ. ಅವಾಗ ನಾನು 55 ವರ್ಷದವಿದ್ದಾಗ ನಾನು ಅದನ್ನು ಯೋಗಾಸನವನ್ನು ಚಾಲೆಂಜಾಗಿ ತೊಗೊಂಡು ನಾನು ಸ್ವಂತನ ಅದನ್ನು ಕಲಿತಾ, ಯಾರು ಗುರುಗಳ ತಲೆ ಇರಲಿಲ್ಲ, ನಾವು ಪುಸ್ತಕದಲ್ಲಿ ನೋಡಿ ಅದನ್ನು ಕಲಿತಾನೆ ಮಕ್ಕಳಿಗೆ, ನಮ್ಮ ಕಾಲೇಜ್ ಮಕ್ಕಳಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟು ಇವತ್ತು ನಮ್ಮ ಕಾಲೇಜ್ನಲ್ಲಿ ನಮ್ಮ ಏನು ಹೈಸ್ಕೂಲ್ ಟೀಚರ್ಸ್ ಆಗ್ಯಾರ ಭಾಳಷ್ಟು ಜನ ನಮ್ಮ ಸ್ಟೂಡೆಂಟ್ಸು, BO ಆಗಿದ್ದಾರೆ ನಮ್ಮ ಅಡಲಿ ತಾಲೂಕಿನೊಳಗಡೆಗೆ, ಹರಪನಹಳ್ಳಿ ತಾಲೂಕಿನೊಳಗಡೆ ನಮ್ಮ ಸ್ಟೂಡೆಂಟ್ಸ್. ಅವರೆಲ್ಲ ಇವತ್ತು ನೆನಪು ಮಾಡ್ತಾರೆ, ಸರ್ ನೀವು ಯೋಗಾಸನ ಎಷ್ಟು ಸ್ಟ್ರಿಕ್ಟಾಗಿ ಮಾಡ್ತಿದ್ದೀರಿ, ಇವತ್ತು ನಮ್ಮ ಆರೋಗ್ಯ, ಅದರಿಂದ ನಮ್ಮ ಆರೋಗ್ಯ ಚೆನ್ನಾಗಿದೆ ಅಂತಂದು ವ್ಯಕ್ತಪಡಿಸ್ತಾರೆ. ಹಾಗಾಗಿ 2-3 ವರ್ಷ ನಾನು ಕಂಟಿನ್ಯೂ ಮಾಡಿದ್ದೆ. ನಾನು ಮತ್ತೆ 2015 ನಾನು ಮಾಡಿರ್ತಕ್ಕಂಥದ್ದು 2018 ಪುಸ್ತಕ, ಒಂದು ಪ್ರಥಮ ಪುಸ್ತಕವನ್ನು ಪಬ್ಲಿಷ್ ಮಾಡೇ ಬಿಟ್ಟೆ ನಾನು ಯೋಗದ ಕುರಿತಾಗಿ. ಸರ್, ಆ ಪುಸ್ತಕ ಪಬ್ಲಿಷ್ ಮಾಡಬೇಕಾದಾಗ ನನ್ನ ಮಕ್ಕಳು ಫೋಟೋ ಹಾಕೇ ಮಾಡಿದ್ದೀನಿ ನಾನು. ಯೋಗಾಸನ ನಾನು ಮಾಡೋದು ಮುಖ್ಯ ಅಲ್ಲ, ಅಲ್ಲಿ ಮಕ್ಕಳು, ಹೌದು, ನಾನೇನು ಮಕ್ಕಳಿಗೆ ಏನು ಕಲಿಸಿದೆ ಅಂತಕ್ಕಂಥದ್ದು ಮುಖ್ಯ. ಹಾಗಾಗಿ ನಮ್ಮ ಮಕ್ಕಳು ಫೋಟೋ ಹಾಕಿ ನಾನು ಯೋಗಾಸನದ ಫೋಟೋನ ಪ್ರಿಂಟ್ ಮಾಡಿಸಿದ್ದೆ. ನಮ್ಮ ನ್ಯಾಕ್ ಕಮಿಟಿ ಅಂತ ಬರ್ತದ, ಇದು ಯೂನಿವರ್ಸಿಟಿಯಿಂದ ನ್ಯಾಕ್ ಕಮಿಟಿಯವರು ನಮ್ಮ ಪುಸ್ತಕ ಓಪನ್ ಮಾಡಿ ನಮ್ಮ ಮಕ್ಕಳ ಪುಸ್ತಕ ನೋಡಿ, ಇದು ಡಮ್ಮಿ ಅಂತ ಹೇಳೋಕ್ಕಾಗೋದಿಲ್ಲ, ನಿಮ್ಮ ಮಕ್ಕಳೆಲ್ಲ ಈ ಥರ ಯೋಗಾಸನ ಮಾಡಿದ್ರೆ ಭಾಳ ಚೆನ್ನಾಗಿ ಇದನ್ನು ಮಾಡಿರಿ ಅಂತ ನಮ್ಮ ಮ್ಯಾನೇಜ್ಮೆಂಟ್ನವ್ರು ಕರೆಸಿ, ನಿಜವಾಗ್ಲೂ ಇಂಥವ್ರು ನಿಮ್ಮ ಲೆಕ್ಚರರ್ ಆಗಿ ನಿಮ್ಮ ಕಾಲೇಜ್ನಲ್ಲಿ ವರ್ಕ್ ಮಾಡ್ತಾರೆ, ನಮ್ಗೆ ಹೆಮ್ಮೆ ಅನ್ನಿಸ್ತದೆ ಅಂತೇಳಿ ಗುಜರಾತ್ನವರು, ಮೇಡಮ್ನವರು, ಡೆಲ್ಲಿಯವರೆಲ್ಲ ನಮ್ಮ ಜೊತೆ ಫೋಟೋ ತೆಗೆಸ್ಕೊಂಡು ನಮ್ಮ ಪುಸ್ತಕ ಎಲ್ಲ ತೊಗೊಂಡು ಹೋದ್ರು ಸರ್. ಈಗ ಕ್ರೀಡೆಯಲ್ಲಿ ಮತ್ತು ಯೋಗಾಸನದಲ್ಲಿ ಎರಡರಲ್ಲೂ ಕೂಡ ನಿಮ್ಮ ಈ ಒಂದು 66ನೇ ವಯಸ್ಸಿನಲ್ಲಿ
ಒಂದು ಸಾಧನೆಯನ್ನು ಮಾಡ್ತಾ ಇದ್ದೀರಿ ಸರ್, ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಯಾವೆಲ್ಲ ಪ್ರಶಸ್ತಿಗಳು ನಿಮ್ಮನ್ನು ಹುಡ್ಕೊಂಡು ಬಂದಿದ್ದಾವೆ? ಪ್ರಶಸ್ತಿ ಅಂದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಾರೆ ಸರ್ ತಾಲೂಕಾ ಮಟ್ಟದಲ್ಲಿ. ನನಗೆ ಫಸ್ಟ್ ನಾವು ಯಾರಿಗೂ ಇದನ್ನ ಏನಂದ್ರೆ ಜನರಿಗೆ ಪ್ರಶಸ್ತಿ ಹಿಂಬಾಲತಿ ನಾನು ಹೋಗಲಿಲ್ಲ, ಆದರೆ ಅವರೇ ಅದೇ ಹುಡ್ಕೊಂಬಂದು ಸರ್. ನಮ್ಮಲ್ಲಿ ಇರ್ತಕ್ಕಂಥವ್ರು ನೋಡಿಬಿಟ್ಟು ಅಲ್ಲ ಸರ್ ನೀವು ನ್ಯಾಷನಲ್ ಮಾಡಿದ್ದೀರಿ ಅಂತಂದು ನಮ್ಮ ಮನೆಗೆ ಬಂದು ಈ ಸರ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತೇವೆ ಅಂತೇಳಿ ಅದನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಯಾವುದೋ ASF ಅಂತಕ್ಕಂಥದ್ದು ಒಂದು ಸಂಘಟನೆ ಅದು, ಅವರು ಒಂದು ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದ ನಂತರ ಈ ಏನು ದಾವಣಗೆರೆ ಜಿಲ್ಲಾ ಮಟ್ಟದ ಸಾಹಿತ್ಯ ಪರಿಷತ್ ಒಳಗಡೆಗೆ ಲೇಖಕರು ಅಂತೇಳಿ ಗುರುತಿಸಿ ಆ ಪ್ರಶಸ್ತಿ ಕೊಟ್ಟಿದ್ದಾರೆ. ಈ ಥರ ಒಂದು 3-4 ಪ್ರಶಸ್ತಿ ಕೊಟ್ಟಿದ್ದಾರೆ ಸರ್ ನಮಗೆ. ಮತ್ತು ನೀವೇ ಯಾವೆಲ್ಲ ಮಟ್ಟದಲ್ಲಿ ಈ ಒಂದು ಯೋಗಾಸನ ಆಗಿರ್ಬೋದು ಅಥವಾ ಕ್ರೀಡೆಯಲ್ಲಿರ್ಬೋದು ಇತ್ತೀಚೆಗೆ ಭಾಗವಹಿಸಿದ ನೆನಪು ಸರ್ ನಿಮ್ಗೆ? ಸರ್ ಲಾಸ್ಟ್ ಇಯರ್ ನಾವು ಭಾಗವಹಿಸಿದ್ವಿ ನಾವು ಕೋಲಾರದಲ್ಲಿ. ಕೋಲಾರದಲ್ಲಿ ರಾಜ್ಯ ಮಟ್ಟದ ಸ್ಪೋರ್ಟ್ಸ್. ಯಾವ ಹಂತದ್ದು ಅದು? ಹಿರಿಯರ ಸರ್ ಅಲ್ಲಿ 35 ವರ್ಷದಿಂದನೇ ಇರ್ತದೆ ಸರ್. ಎವ್ರಿ 5 ಇಯರ್ಸ್ ಒಂದು ಗ್ರೂಪ್ ಮಾಡ್ತಾರೆ. ಹಾಗಾಗಿ ನಾನೀಗ ಲಾಸ್ಟ್ ಇಯರ್ 65ರಿಂದ 70 ವರ್ಷದ ಗ್ರೂಪ್ನಲ್ಲಿ ನಾನು ಪಾರ್ಟಿಸಿಪೇಷನ್ ಮಾಡಿದ್ದೆ. ಅದಕ್ಕಿಂತ ಮುಂಚೆಗೆ 60ರಿಂದ 65 ಗ್ರೂಪ್ ಒಳಗಡೆ ನಾನು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೆ. ಹಾಗಾಗಿ ನಾನು 60ರಿಂದ 65 ಇರ್ತಕ್ಕಂಥದ್ರಲ್ಲಿ ನಾನು ರಾಜಸ್ಥಾನದಲ್ಲಿ ಪಾರ್ಟಿಸಿಪೇಷನ್ ಮಾಡಿದಾಗ 6 ಪ್ರೈಸ್ ಮಾಡಿದ್ದೆ ನಾನು. 4ರಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇರ್ತದೆ. 2 ರಿಲೇದಲ್ಲಿ ನಾವು ಭಾಗವಹಿಸ್ಲಿಕ್ಕೆ ಗ್ರೂಪ್ ಆಟ ಆಗ್ತದೆ, ಅದು ಭಾಗವಹಿಸ್ಲಿಕ್ಕೆ ಅವಕಾಶ ಆಗ್ತದೆ. ತಮಿಳ್ನಾಡಿನವರು ನಂದು ರನ್ನಿಂಗ್ ನೋಡಿಬಿಟ್ಟು ನಮ್ಮ ಗ್ರೂಪ್ನಾಗ ಬರ್ರಿ ಸರ್ ಅಂತೇಳಿ ತಮಿಳ್ನಾಡಿನವ್ರು ಕರ್ಕೊಂಡು 2 ರಿಲೇದೊಳಗಡೆಗೆ ನಾವು ಫಸ್ಟ್ ಪ್ರೈಸ್ ಮಾಡಿದ್ವಿ. 4 ನಾನು ಪ್ರೈಸ್ ಮಾಡಿದ್ದೀನಿ ರಾಜಸ್ಥಾನ ಒಳಗಡೆಗೆ. ಆಮೇಲೆ ನಾಸಿಕ್ ಒಳಗಡೆ ನಾನು 3 ಪ್ರೈಸ್ ಮಾಡಿದ್ದೀನಿ. ಆಮೇಲೆ ಧಾರವಾಡದಾಗ 5 ಒಂದು ರಿಲೇ ಮಾಡಿದ್ದೀನಿ, 4 ಪ್ರೈಸ್ ಮಾಡಿದ್ದೀನಿ ನಾನು ಜಿಲ್ಲಾ ಮಟ್ಟದ. ಅಲ್ಲ ಸರ್, ನ್ಯಾಷನಲ್ ಮಾಡಿದ್ದೀನಿ ನಾನು. ಈ ಮೊನ್ನೆ ಕೋಲಾರಕ್ಕೆ ಹೋದಾಗ ನಾವು 2 ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ಅವಕಾಶ ಇತ್ತು. 2ರಲ್ಲಿ ಒಂದು ಗೋಲ್ಡ್ ಮೆಡಲ್ ಮಾಡಿದೆ, ಒಂದು ಸಿಲ್ವರ್ ಮೆಡಲ್ ಮಾಡಿದೆ ನಾನು. ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಿ ಸರ್, ಒಂದು ಗೋಲ್ಡ್ ಮೆಡಲ್ ಮಾಡಿದೆ ಸಿಲ್ವರ್ ಮಾಡಿದೆ ಅಂತ. ಈಗ ನಿಮಗೆ ಈ ವಯಸ್ಸಿನಲ್ಲಿ ಇವೆಲ್ಲ ಪ್ರಶಸ್ತಿಗಳನ್ನ ತರ್ತಾ ಇದ್ದೀರಿ, ಗೆಲ್ತಾ ಇದ್ದೀರಿ. ಆದರೆ ಇದೆಲ್ಲ ಅಭ್ಯಾಸ ನಿಮಗೆ ಹೇಗಿದೆ ಸರ್? ಈಗಲೂ ಕೂಡ ದಿನ ಅಭ್ಯಾಸ ಮಾಡ್ತೀರಿ? ಹೌದು ಸರ್, ಬೆಳಿಗ್ಗೆ ನಾವು ಈಗ 6 ಮಂತು ಈಗ ನಾವೇನಾಯಿತು ಏಪ್ರಿಲಿಂದ ಹಿಡಿದು ನಾನು ಅಪ್ ಟು ಈಗ ಆಗಸ್ಟ್ ಮಟ್ಟ ನಾನು ಈ ಯೋಗಾಸನ ಮಾಡ್ತೇನೆ ಸರ್. ಈಗ ನೆಕ್ಸ್ಟು ತಮಿಳ್ನಾಡು ಒಳಗಡೆ ಅಕ್ಟೋಬರ್ದಲ್ಲಿ ಈಗ ಸ್ಪೋರ್ಟ್ಸ್ ಅದಾವು. ಈಗ ಆಗಸ್ಟ್ ಮುಗಿತಾ ಇದ್ದಂಗೆ ನಾನು ಈ ಗ್ರೌಂಡ್ಗೆ ಹೋಗ್ತೀನಿ. ನಾನು ಡೈಲಿ 2 ಹೊತ್ತು ಪ್ರಾಕ್ಟೀಸ್ ಮಾಡ್ತೀನಿ. ಈ ಒಂದು ನಮ್ಮ ಹಡಗಲಿ ತಾಲೂಕು ಒಳಗಡೆಗೆ ಎಲ್ಲರೂ ಕೂಡ ಭಾಳ ಗ್ರೌಂಡ್ ಒಳಗಡೆಗೆ ಸರ್ ನೀವು ಬಂದಿಂದೆ ನಮ್ಮ ಗ್ರೌಂಡಿಗೆ ಒಂದು ಮೆರಗು ಬಂತು ಮತ್ತು ಜನಸಂಖ್ಯೆ ಜಾಸ್ತಿ ಆಯಿತು ಅಂತ ಅವ್ರವ್ರ ಮಕ್ಕಳು ಕರ್ಕೊಂಬರ್ತಾರೆ ಗ್ರೌಂಡಿಗೆ. ಸರ್ ನಿಮ್ಮನ್ನು ನೋಡಿ ನಾವು ನಮ್ಮ ಮಕ್ಕಳು ಕರ್ಕೊಂಬರ್ತಿದ್ವಿ. ನಮ್ಮ ಮಕ್ಕಳು 1 ಕ್ವಿಂಟಲ್ ಇದ್ದರು, ಈಗ ಅದು ಈಗ 80 kg ಬಂದಿದ್ದಾರೆ. ನೋಡ್ರಿ ಸರ್ ನೋಡ್ರಿ ಅಂತೇಳಿ ನಮ್ಮ ಜೊತೆಗೆ ವಾಕ್ ಮಾಡಿಸ್ತಾರೆ ಮತ್ತು ಅವ್ರನ್ನ ನಿಂತ್ಕೊಂಡು ನೋಡ್ತಾರೆ ಸರ್ ನಮ್ಮ ಹಡಗಲಿ ತಾಲೂಕು ಒಳಗಡೆಗೆ. ಬೇರೆಯವ್ರ ಮಕ್ಕಳನ್ನ ತೋರಿಸ್ತಾ ಇದ್ದಾರೆ, ಗಂಗಪ್ಪ ಸರ್ ಈಗೆಲ್ಲ ಮಾಡ್ತಾ ಇದ್ದಾರೆ, ಅವ್ರು ನೋಡಿ ಕಲೀರಿ ಅಂತ. ಈಗ ಬಹಳ ಮುಖ್ಯವಾಗಿ ನಮ್ಮ ಕುಟುಂಬ ಸರ್, ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು ನಿಮ್ಮ ಈ ಚಟುವಟಿಕೆಯನ್ನು ನೋಡಿ ಏನಂತ ಹೇಳ್ತಾರೆ? ನಮ್ಮ ಮನೆಯವರು ಭಾಳ ಆಶ್ಚರ್ಯ ಪಡ್ತಾರೆ. ನಮ್ಮ ಮನೆಯವರು, ನಮ್ಮ ಸಂಬಂಧಿಕರು ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾರೆ. ಈ ಕೆಲವೊಂದು ಏನಾಗ್ತದೆ, ಇದು ಗಾಡ್ ಗಿಫ್ಟ್ ಸರ್ ನಮಗೆ ಅನ್ಸೋದು. ಒಂದು ನಮ್ಮ ಚಟುವಟಿಕೆ ಒಂದು ಭಾಗ, ಅದರ ಆಚೆ ನಮ್ಮ ಜೊತೆಗೆ ಎಷ್ಟೋ ಜನ ನಮ್ಮ ಈಕ್ವಲೆಂಟ್ ಆಗಿನ ವರ್ಕ್ ಮಾಡ್ತಿರ್ತಾರೆ, ಬಟ್ ಅವ್ರು ಪ್ರೈಸ್ ಮಾಡೋಕ್ಕಾಗಲ್ಲ. ಇದು ಒಂಥರ ಗಾಡ್ ಗಿಫ್ಟ್ ಇದ್ದಂಗೆ. ಯಾಕಂದ್ರೆ ನಾವು ಸೆಕೆಂಡ್ಸ್ ಇರ್ತದೆ ಸರ್ ರೀಚ್ ಮಾಡೋಕೆ, ಗೋಲ್ ರೀಚ್ ಮಾಡೋಕ್ಕಾದಾಗ ಆ ಸೆಕೆಂಡ್ಸ್ಗೂ ನಮ್ಮ ಫುಟ್ ವರ್ಕ್ ಏನಾಗ್ತದೆ ಫಾಸ್ಟ್ ಆಗಬೇಕಾಗ್ತದೆ. ನಾವು ಭೂಮಿ ಎಷ್ಟು ಒದಿತೀವಿ ಅಷ್ಟು ನಮ್ಮ ಮುಂದೆ ಜಂಪ್ ಆಗ್ತದೆ. ಹಾಗಾಗಿ ಆ ಭೂಮಿ ಒದಿತದ ಒಳಗಡೆಗೆ ನಮ್ಮ ಕೆಳಗಡೆ ಇರ್ತಕ್ಕಂಥ ಲೆಗ್ಸ್ ಎಲ್ಲ ಸ್ಟ್ರಾಂಗ್ ಇರಬೇಕಾಗ್ತದೆ, ಫುಟ್ ಕೆಳಗಡೆ ಆ್ಯಂಕಲ್ ಸ್ಟ್ರಾಂಗ್ ಇರಬೇಕಾಗ್ತದೆ, ನೀ ಸ್ಟ್ರಾಂಗ್ ಇರಬೇಕಾಗ್ತದೆ. ಅವಕ್ಕೆಲ್ಲನೂ ಎವ್ರಿಡೇ ನಾವು ವರ್ಕ್ ಮಾಡ್ತೀನಿ ಸರ್. ಬೆಳಿಗ್ಗೆ 2 ತಾಸು ಮತ್ತು ಸಾಯಂಕಾಲ 2 ತಾಸು ಗ್ರೌಂಡ್ ಒಳಗಡೆ. ಸರ್ ಈಗ 40 ವರ್ಷಕ್ಕೆ ಅಂತ ಅಂದರೆ ಮಂಡಿ ನೋವು ಆಯಿತಾ, ಈ ರೀತಿಯ ಒಂದು ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ. ಈಗ ನೀವು ಇಷ್ಟೆಲ್ಲ ಓಡ್ತೀನಿ ಆಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಈ ರೀತಿಯ ಆರೋಗ್ಯ ಸಮಸ್ಯೆಗಳು ನಿಮಗೆ ಯಾವಾಗಲೂ ಕಾಡಿಲ್ವಾ? ಯಾವುದೂ ಆರೋಗ್ಯ ಸಮಸ್ಯೆ ಇವತ್ತು ನನ್ನ ತಲೆ ಬಂದಿಲ್ಲ ಸರ್. ನಾನು ಆಸ್ಪತ್ರೆ ನೋಡಿಲ್ಲ. ನಾನೀಗ ನ್ಯಾಷನಲ್ ಮಾಡಿರ್ತಕ್ಕಂಥ ಉದ್ದೇಶ ಈಗ 24 ನಾನು ನ್ಯಾಷನಲ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಇಂಟರ್ನ್ಯಾಷನಲ್ ಹೋಗ್ಬೇಕಂತ ಗಮನದಲ್ಲಿ ಇಟ್ಕೊಂಡೇ ನಾನು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿರೋದು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಒಂದು ಈ ಸ್ಪೋರ್ಟ್ಸ್ ಒಳಗಡೆಗೆ ಇಂಟರ್ನ್ಯಾಷನಲ್ ಹೆಸರು ಮಾಡಬೇಕು, ಅಲ್ಲಿ ಮಟ್ಟ ನಾನು ನಿಲ್ಬಾರ್ದು ಅಂತಲೇ ಇವತ್ತು ನನ್ನ ಪ್ರಯತ್ನ. ಒಳ್ಳೆಯದಾಗಲಿ ಸರ್, ನಮ್ಮ ವಿಜಯನಗರ ಜಿಲ್ಲೆಗೂ ಕೂಡ ಒಳ್ಳೆಯ ಕೀರ್ತಿ ಬರುತ್ತೆ ಸರ್. ಬಹಳ ಮುಖ್ಯವಾಗಿ ಇತ್ತೀಚೆಗೆ ನೀವು ಭಾರತ ಥೈಲ್ಯಾಂಡ್ ಗ್ಲೋಬಲ್ ಯೋಗ ಫೆಸ್ಟಿವಲ್ 2026 ಇಲ್ಲಿ ಭಾಗವಹಿಸಿದ್ದೀರಿ. ಅದು ಭಾಗವಹಿಸಬೇಕಂದ್ರೆ ಏನು ಕಾರಣ ಸರ್? ಮತ್ತು ಅಲ್ಲಿ ಭಾಗವಹಿಸಿದಂಥ ಕ್ಷಣಗಳಲ್ಲಿ ನಿಮ್ಮ ಅನುಭವ ಹೇಗಿತ್ತು ಸರ್? ನಮ್ಮಲ್ಲಿ ಭಾಗವಹಿಸ್ಲಿಕ್ಕೆ ಏನು ಕಾರಣ, ನಮ್ಮಲ್ಲಿ ಒಂದು ಮಲ್ಲಿಗೆ ಯೋಗ ಟ್ರಸ್ಟ್ ಅಂತ ಇದೆ ಸರ್. ನಾವು ಹರಪಮೇಳ ಗೆದ್ದಾಗ ಏನಾಯಿತು ಅಂತಂದರೆ ಸುಮಾರು ದಿನ ನಾವು ಒಂದು 5,000 ಜನ ಅಂತ ಜೂನ್ 21ಕ್ಕೆ ನಾವು ಪ್ರೋಗ್ರಾಮ್ ಮಾಡಬೇಕಾದಾಗ 5,000 ಸ್ಟೂಡೆಂಟ್ಸ್ ಎಲ್ಲ ಕಲಿಸಿ ನಾವು ಪ್ರೋಗ್ರಾಮ್ ಮಾಡ್ತಿದ್ವಿ.
ಸೊ ಅದಾದ ನಂತರ ನಾವು ಇಲ್ಲಿ ರಿಟೈರ್ಡ್ ಆಗಿಂದ ಹೂವಿನಹಳ್ಳಿಗೆ ಬಂದಾಗ ಮಲ್ಲಿಗೆ ಯೋಗ ಟ್ರಸ್ಟ್ ಅಂತ ಹೇಳಿ ಅದರಲ್ಲಿ ನಾನು ಮೆಂಬರಾಗಿ ಜಾಯ್ನ್ ಆದೆ ನಾನು. ಆವಾಗ ಅಲ್ಲಿ ಕೂಡ ಪ್ರತಿನಿತ್ಯ ನಾವು ಮಾರ್ನಿಂಗ್ 5 ಯೋಗ ಮಾಡ್ತೀವಿ ಸರ್ ನಾವು. ಆ ಯೋಗ ಆಗ ಒಂದು ಸಂಘಟನೆ ಒಳಗೆ ನಾನು ಜಾಯ್ನ್ ಆಗಿ ಅವ್ರ ಜೊತೆಗೆ ಪ್ರತಿನಿತ್ಯ ನಾನು ಯೋಗ ಮಾಡ್ತಿದ್ದೀನಿ. ಹಾಗಾಗಿ ಆ ಸಂಘಟನೆ ಥ್ರೂನ ನಾವು ಲಾಸ್ಟ್ ಇಯರು ಬೆಂಗಳೂರಿಗೆ ಹೋಗಿದ್ದೀವಿ ನಾವು. ರೋಟ್ರಿ ಕ್ಲಬ್ಬು ಮತ್ತು ಏನು ಅಮೇರಿಕಾ ಯೋಗ ಯೂನಿವರ್ಸಿಟಿಯಿಂದ ಪ್ರೋಗ್ರಾಮ್ ಇತ್ತು ಬೆಂಗಳೂರಲ್ಲಿ ಲಾಸ್ಟ್ ಇಯರ್ ನವಂಬರು 5 ಮತ್ತು 6. ಅಲ್ಲಿ ಹೋದಾಗ ನಮ್ಮನ್ನು ಮತ್ತು ಅವ್ರು ಸೆಲೆಕ್ಟ್ ಮಾಡಿದರು. ನೀವು ನೆಕ್ಸ್ಟು ಥೈಲ್ಯಾಂಡಿಗೆ ನಿಮ್ಮನ್ನು ನಾವು ಸೆಲೆಕ್ಟ್ ಮಾಡ್ತೀವಿ, ನೀವು ಬರಬೇಕಂತೇಳಿ. ಸೊ ಆವಾಗಲಿಂದ ನಾವು ಮತ್ತೆ ಏಪ್ರಿಲಿಂದ ನಾವು ನಿರಂತರ ಪ್ರಾಕ್ಟೀಸ್ ಮಾಡ್ತಾ ಬಂದ್ವಿ. ಮೊನ್ನೆ ನಾವು ಥೈಲ್ಯಾಂಡ್ಗೆ ಹೋದ್ವಲ್ಲ, ಥೈಲ್ಯಾಂಡ್ಗೆ ಹೋದಾಗ ಅಲ್ಲಿ ನಾವು ಯೋಗ ಡೆಮೋ ಮಾಡಿಸಿದ್ರು. ಅವಾಗ ನಾವು ಸುಮಾರು ಒಂದು 15 ಜನ ಎಕ್ಸ್ಪರ್ಟ್ ಇದ್ವಿ. ಒಟ್ಟು 65 ಜನ ಹೋಗಿದ್ವಿ ನಾವು ಇಲ್ಲಿಂದ ಇಂಡಿಯಾದಿಂದ. 15 ಜನ ಭಾಳ ಎಕ್ಸ್ಪರ್ಟ್ಸ್ ಇದ್ವಿ. ಅವರೆಲ್ಲರೂ ಕೂಡ ನಾವು ಸ್ಟೇಜ್ ಮೇಲೆ ನಾವು ಡೆಮೋ ಕೊಟ್ಟಿವಿ, ಫಿಸಿಕಲ್ ಡೆಮೋ ಕೊಟ್ಟಿದ್ವಿ. ಸೊ ಅದಾದ ನಂತರ ಪೇಪರ್ ಪ್ರೆಸೆಂಟೇಷನ್ ಮಾಡ್ಬೇಕಂತಲೇ ಹೇಳಿದ್ರು ನಮ್ಗೆ ಅಡ್ವಾನ್ಸ್ ಆಗಿ. ನಾನು ಪೇಪರ್ ಕೂಡ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ, ಪೇಪರ್ ಪ್ರೆಸೆಂಟೇಷನ್ನು ಕೂಡ ಮಾಡಿದೆ ನಾನು. ಹಾಗಾಗಿ ನಾವು ಇವತ್ತು ಈ ನಮ್ಮ ಏನು ಮಲ್ಲಿಗೆ ಯೋಗ ಸಂಘಟನೆ ಏನಿದೆಯಲ್ಲ, ಅದು ನಮಗೆ ಏನು ಥೈಲ್ಯಾಂಡ್ಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಯ್ತು. ಯಾಕಂದ್ರೆ ನಾವು ವೈಯಕ್ತಿಕವಾಗಿ ಹೋಗ್ಲಿಕ್ಕಾಗಲ್ಲ, ಒಂದು ಸಂಘಟನೆ ಬೇಕೇ ಬೇಕಾಗ್ತದೆ. ಆ ಸಂಘಟನೆ ಥ್ರೂ ನಾವು ಥೈಲ್ಯಾಂಡ್ಗೆ ಹೋಗಿ ಭಾರತದ ಯೋಗವನ್ನು ಪ್ರದರ್ಶನ ಹೌದು ಸರ್, ಹೌದು, ಪ್ರಚುರ ಪಡಿಸ್ತಾ ಇದ್ದೀರಿ. ಹೌದು. ನೆಕ್ಸ್ಟ್ ಇಯರು ಕೂಡ ಅವರು ಇವಾಗಲೇ ಅಡ್ವಾನ್ಸ್ ಆಗಿ ಮತ್ತೆ ನೆಕ್ಸ್ಟ್ ಇಯರ್ ಬರಬೇಕು ನೀವು. ಅಲ್ಲೆಲ್ಲೇ ಬೇರೆ ಬೇರೆ ನಾವು ಒಂದು ಪ್ಲೇಸನ್ನು ಫಿಕ್ಸ್ ಮಾಡ್ತೀವಿ, ಅಲ್ಲೆಲ್ಲ ಡೆಮೋ ಕೊಡ್ತಾ ಹೋಗ್ಬೇಕು ನಮ್ಮಲ್ಲಿ. ಯಾಕಂದ್ರೆ ಅಲ್ಲಿ ಇಂಡಿಯಾದವ್ರು ಇದ್ದಾರೆ ಥೈಲ್ಯಾಂಡ್ ಒಳಗಡೆಗೆ, ಅವರೆಲ್ಲ ನಮಗೆ ನೀವು ಮೇಲಿಂದ ಮೇಲೆ ಬಂದು ನೀವು ಈ ಥರ ಡೆಮೋ ಕೊಡ್ತಾ ಹೋದ್ರೆ ನಮ್ಮ ಭಾರತ ದೇಶದ ಒಂದು ಯೋಗವನ್ನು ನಾವು ಇಡೀ ಪ್ರಪಂಚದಾದ್ಯಂತ ನಾವು ಇದನ್ನು ಮಾಡ್ಬೋದು, ನಮ್ಮ ಥೈಲ್ಯಾಂಡ್ನಾಗೂ ಅದನ್ನು ಮಾಡ್ಬೋದು ಅಂತೇಳಿ ಹೇಳಿದ್ದಾರೆ ಸರ್. ಕೊನೆಯದಾಗಿ ನಮ್ಮ ಇತ್ತೀಚಿನ ಯುವಕರಿಗೆ ಕ್ರೀಡೆಯನ್ನು ನಾನೇ ಮೊದಲೇ ಹೇಳಿದಾಗೆ ಒಂದಷ್ಟು ವಯಸ್ಸಾದಮೇಲೆ ಮಾಡಲಿಕ್ಕಾಗಲ್ಲ ಅನ್ನೋರು, ಅಥವಾ ಅದನ್ನು ನೆಪವಾಗಿ ಹೇಳುವಂಥವ್ರು, ಅಥವಾ 50-60 ವರ್ಷ ನಿಮ್ಮ ಹಾಗೆ ನಿಮ್ಮ ವಯೋಮಾನದವರಿಗೆ ನಾವು ಇಂಥದ್ದೆಲ್ಲ ಸಾಧನೆಯನ್ನು ಮಾಡಬಹುದು ಅನ್ನೋದನ್ನು ಹೇಳೋದಾದರೆ ಏನು ಕಿವಿ ಮಾತು ಹೇಳ್ತೀರಿ? ಇವತ್ತಿನ ಯುವಕರಿಗೆ ನಾನು ಕಿವಿ ಮಾತು ಹೇಳೋದಾದರೆ, ನಿಮ್ಮ ತಲೆಯಲ್ಲಿರ್ತಕ್ಕಂಥದ್ದನ್ನು ತೆಗೆದುಬಿಡ್ರಿ. ನಾವು ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸೋದ್ರಿಂದ ನಮಗೆ ದೈಹಿಕವಾಗಿರ್ತಕ್ಕಂಥ ನೋವನ್ನು ಅನುಭವಿಸಿದ್ದೀವಿ, ಅಥವಾ ಮುಂದೆ ನಮಗೆ ಜಾಯಿಂಟ್ ಪೇನ್ ಬರ್ತದೆ, ಅಥವಾ ಎಲುಬು ಸವಕಳಿ ಆಗ್ತದೆ, ನಮ್ಮಲ್ಲಿ ದೇಹದ ಶಕ್ತಿ ಕುಂತದ ಅಂತಕ್ಕಂಥದ್ದನ್ನು ತೆಗೆದುಬಿಡ್ರಿ. ಕ್ರೀಡೆಯಲ್ಲಿ ನಾವು ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡೋದ್ರಿಂದ ನಾವು ಯಾವುದೇ ರಂಗದಲ್ಲಿ ಕೂಡ ನಾವು ಹಿನ್ನಡೆಯನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇಲ್ಲ, ಮುನ್ನಡೆಯನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ. ಕಾರಣ ಇಷ್ಟೇ, ಕ್ರೀಡೆ ಅಂತಕ್ಕಂಥದ್ದು ಮನುಷ್ಯನಿಗೆ ಧೈರ್ಯ ಕೊಡ್ತದೆ. ಫಸ್ಟು ಈ ಮಾನಸಿಕವಾಗಿ ನಾನು ಸಾಧಿಸಬಲ್ಲೆ ಅಂತಕ್ಕಂಥ ಒಂದು ಧೈರ್ಯ ಕೊಡ್ತದೆ. ಅದೇ ರೀತಿ ಫಿಸಿಕಲ್ ಫಿಟ್ನೆಸ್ ಇರ್ತಕ್ಕಂಥ ಮನುಷ್ಯ ಯಾವತ್ತೂ ಹಿಂದೇಟು ಹಾಕೋದಿಲ್ಲ. ಹಾಗಾಗಿ ಕ್ರೀಡೆಯಲ್ಲಿ ಪ್ರತಿಯೊಬ್ಬರು ಕೂಡ ಏನು ಅಕಾಡೆಮಿಕ್ ಓದಿನ ಜೊತೆಯಲ್ಲಿ ಕ್ರೀಡೆಯಲ್ಲಿ ಕೂಡ ಭಾಗವಹಿಸ್ರಿ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಈಗ ವಯಸ್ಸಾದವ್ರಿಗೆ ನಮಗೆ ಡಾಕ್ಟ್ರ್ ತಲೆ ಹೋಗ್ತೀವಿ, ಜಾಯಿಂಟ್ ಪೇನ್ ಬಂದವಂತ. ನೀವು ಏನು ಫಿಸಿಕಲ್ ವರ್ಕ್ ಯಾರು ಮಾಡೋದಿಲ್ಲ ಅಂಥವ್ರಿಗೆ ಮಾತ್ರ ಜಾಯಿಂಟ್ ಪೇನ್ ಬರ್ತದೆ. ಪ್ರತಿನಿತ್ಯ ನೀವು ಕನಿಷ್ಠ ನಿಮ್ಮ ದೇಹದಲ್ಲಿರ್ತಕ್ಕಂಥ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಕನಿಷ್ಠ 2 ಕಿಲೋಮೀಟ್ರು 3 ಕಿಲೋಮೀಟ್ರು ವಾಕ್ ಮಾಡ್ಬೋದು, ಅಥವಾ ಈಗ ನಾವು ಜಾಗಿಂಗ್ ಮಾಡ್ಬೋದು, ಅಥವಾ ಅಲ್ಲಿ ಸ್ಟ್ಯಾಂಡಿಂಗ್ ಎಕ್ಸಸೈಸ್ ಮಾಡ್ಬೋದು. ಈ ಥರದ ಎಕ್ಸಸೈಸ್ ಮಾಡೋದ್ರಿಂದ ನೀವು ಆಸ್ಪತ್ರೆಗೆ, ನಾವು ವರ್ಷಕ್ಕೆ 4 ಸರಿ ಆಸ್ಪತ್ರೆಗೆ ಹೋಗ್ತೀವಿ ಅಂದ್ಕೊಳ್ಳಿ, ಕನಿಷ್ಠ 2 ಸರಿ ನೀವು ಆಸ್ಪತ್ರೆಗೆ ಹೋಗೋದನ್ನು ನೀವು ಕಡಿಮೆ ಮಾಡ್ಬೋದು. ಇವತ್ತು ಏನಾಗಿದೆ, ಗುಳಿಗಾಗಲಿ ಇಂಜೆಕ್ಷನ್ಸ್ ಆಗಲಿ ಅವು ನಮಗೆ ಶಾಶ್ವತ ಅಲ್ಲ. ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ನಾವು ಉಪಯೋಗಿಸ್ಕೊಂಡು ನಮ್ಮ ಜೀವನ ಕ್ರಮವನ್ನು ಉತ್ತಮಪಡಿಸ್ಕೊಳ್ಳೋದ್ರಿಂದ ನಮ್ಮ ಕುಟುಂಬದ ಮೇಲೆ ಉತ್ತಮವಾಗಿರ್ತಕ್ಕಂಥ ಅಭಿಪ್ರಾಯ ಬರ್ತದೆ. ನಮ್ಮ ತಂದೆಯರು ಕೂಡ ಎಷ್ಟು ಫಿಟ್ನೆಸ್ ಆಗಿದ್ದರು, ನಮ್ಮ ಹಿರಿಯರು ಎಷ್ಟು ಫಿಟ್ನೆಸ್ ಆಗಿದ್ದರು, ಹಾಗಾಗಿ ನಾವು ಕೂಡ ಆ ರೀತಿ ಬೆಳಿಬೇಕು ಅಂತೇಳಿ ಆ ಕುಟುಂಬ ವರ್ಗದ ಎಲ್ಲ ಸದಸ್ಯರಿಗೂ ಬರ್ತದೆ, ಮತ್ತು ಅಲ್ಲಿರ್ತಕ್ಕಂಥ ಊರಿನ ಜನರಲ್ಲಿ ಕೂಡ ಬರ್ತದೆ. ಹಾಗಾಗಿ ಪ್ರತಿನಿತ್ಯ ನಾವು ದೈಹಿಕ ಒಂದು ಶ್ರಮವನ್ನು ಎಕ್ಸಸೈಸ್ ಮಾಡೋದ್ರ ಮೂಲಕ ನಾವು ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತೇಳಿ ನಾನು ಈ ಮೂಲಕ ವಿನಂತಿಸ್ತಿದ್ದೀನಿ. ಒಳ್ಳೆಯದು ಗಂಗಪ್ಪ ಸರ್, ಇದುವರೆಗೆ ನಮ್ಮ ಇಂದಿನ ಮಾತುಕತೆಯಲ್ಲಿ ಭಾಗವಹಿಸಿ ನಿಮ್ಮ ಜೀವನದ ಸಾಧನೆಯ ಪ್ರಯಾಣವನ್ನು ನಮ್ಮೆಲ್ಲ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ಅದೇ ರೀತಿಯಾಗಿ ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಆ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ಇದ್ದೀರಿ. ಭಾಗವಹಿಸೋದು ಮಾತ್ರ ಅಲ್ಲ, ಅಲ್ಲಿ ಉತ್ತಮ ಪ್ರಶಸ್ತಿಯನ್ನು ಕೂಡ ತಂದು ನಮ್ಮ ವಿಜಯನಗರ ಜಿಲ್ಲೆ ಹಾಗೆ ರಾಜ್ಯಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಡಲಿ ಅಂತ ನಾನು ಈ ಮೂಲಕ ಎಲ್ಲ ಕೇಳುಗರ ಪರವಾಗಿ ಆಶಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸೋದಕ್ಕೆ ನಿಮಗೆ ನಮಸ್ಕಾರ, ಧನ್ಯವಾದಗಳು. ಆಕಾಶವಾಣಿ ಕೇಂದ್ರಕ್ಕೆ ನಮ್ಮನ್ನು ಕರೆಸಿ, ಯಾಕಂದರೆ ನಾವು ಎಲ್ಲೋ ಹಳ್ಳಿಯಲ್ಲಿರ್ತಕ್ಕಂಥವ್ರು, ಮತ್ತು ನಾವು ಹೆಂಗೆ ನೀವು ನನಗೆ ಗುರುತಿಸಿರೋ ನನಗೆ ಗೊತ್ತಿಲ್ಲ. ನನ್ನನ್ನು ಗುರುತಿಸಿ ಆಕಾಶವಾಣಿ ಕೇಂದ್ರಕ್ಕೆ ಕರೆಸಿ ನನ್ನನ್ನು ಅನೇಕ ಪ್ರಶ್ನೆಗಳ ಮೂಲಕ ನನ್ನನ್ನು ಪ್ರಶ್ನಿಸಿ ನನ್ನಲ್ಲಿರ್ತಕ್ಕಂಥ ಏನು ಅಭಿಪ್ರಾಯಗಳನ್ನು ಬೇರೆ ಜಗತ್ತಿಗೆ ತೋರಿಸ್ಕೊಟ್ರಿ. ಈಗ ನೀವು
ಈಗ ಅದನ್ನು ನಾನು ಒಳಗಡೆ ಇರ್ತಕ್ಕಂಥದ್ದು ಒಳಗಡೆನೇ ಇರ್ತಿತ್ತು. ಈಗ ಇಡೀ ಸಮಾಜಕ್ಕೆ ತೋರಿಸ್ಕೊಟ್ರಿ, ಅಥವಾ ಈಗ ಜಿಲ್ಲೆಗೆ, ರಾಜ್ಯಕ್ಕೆ ತೋರಿಸ್ಕೊಟ್ರಿ. ಇದನ್ನು ಕೇಳುಗರು ಏನಿದ್ದಾರೆ, ಮುಂದೆ ನಾವು ಕೂಡ ಈ ರೀತಿ ಬೆಳಿಬೇಕು ಅಂತಕ್ಕಂಥ ಭಾವನೆ ಅವರಲ್ಲಿ ಮೂಡಿಸ್ತಕ್ಕಂಥದಕ್ಕೊಂದು ಅವಕಾಶ ಮಾಡಿಕೊಟ್ರಿ. ಹೀಗಾಗಿ ನಿಮ್ಮ ಆಕಾಶವಾಣಿ ಕೇಂದ್ರಕ್ಕೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಧನ್ಯವಾದಗಳು ಸರ್. ಇದುವರೆಗೆ ಹಿರಿಯರ ಕ್ರೀಡಾಕೂಟಗಳಲ್ಲಿ 24 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿರುವ ಹೂವಿನ ಹಡಗಲಿಯ ನಿವೃತ್ತ ದೈಹಿಕ ಶಿಕ್ಷಣ ಉಪನ್ಯಾಸಕರಾದ ಶ್ರೀ ಮಾಗಳಿ ಗಂಗಪ್ಪ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು SC ಹೇಮಕುಮಾರ್. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.